ಬೇರೆ ಬೇರೆ ಆಯಾಮದಲ್ಲಿ ಬೆಳೀತಿರುವಂಥ ಈ ಒಂದು ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು, ಸದ್ಯದ ಪರಿಸ್ಥಿತಿಯಲ್ಲಿ ಈಗಷ್ಟೇ ರಚನೆ ಆಗಿರುವ ಸರ್ಕಾರಕ್ಕೆ RSS ಬ್ಯಾನ್ ಮಾಡುವ ಚಿಂತನೆ ಯಾಕೆ, ಕಾರಣಗಳೇನು ಅಂತ. ಅದ್ರ ಜೊತೆಗೆ ಕೆಲವು ಬೇರೆ ಸಚಿವರು ಅವ್ರು ಹೇಳಿದ್ದಾರೆ ಇದು ಪಕ್ಷದ ಚಿಂತನೆ ಅಂತ ಏನಲ್ಲ, ಪಕ್ಷದ ಮಟ್ಟದಲ್ಲಿ ಇದು ಚರ್ಚೆನೇ ಆಗಿಲ್ಲ ಅಂತ. ಅಲ್ಲಿಗೆ ಇದು ವೈಯಕ್ತಿಕ ಹೇಳಿಕೆನಾ, ಪಕ್ಷದ ನಿಲುವ ಏನು ಅನ್ನೋದು ನಾವು ಸ್ಪಷ್ಟನೆ ರೂಪದಲ್ಲಿ ಕೇಳ್ತಿದ್ದೀವಿ. ಇನ್ನು ಬ್ಯಾನ್ ಹೇಳಿಕೆ ಕಾನೂನಾತ್ಮಕ ಅಥವಾ ಸಾಂವಿಧಾನಿಕ ಕಾರಣಗಳಿಗಿಂತಲೂ ಸೈದ್ಧಾಂತಿಕ ಕಾರಣಗಳಿಂದ ಹುಟ್ಟಿದ್ಯಾ? ಯಾಕೆ ಕೇಳಿದೆ? ಭಾಳ ಸ್ಪಷ್ಟ ಇದೆ. ಯಾವುದಾದ್ರು ಒಂದು ಸಂಘಟನೆ, ಸಂಸ್ಥೆ ಪದೇ ಪದೇ ತಪ್ಪು ಕಾರಣಗಳಿಗಾಗಿ ಸುದ್ದಿಯಲ್ಲಿ ಬರುವಂಥದ್ದು ಅಥವಾ ತಪ್ಪು ಕಾರಣಗಳಲ್ಲಿ ಸಿಕ್ಕಾಕೊಂಡಿರುವಂಥ ಆರೋಪಗಳನ್ನ ಎದುರಿಸ್ತಿರುವಂಥದ್ದು, ಅದಕ್ಕೆ ಸಾಬೀತುಪಡಿಸುವಂಥ ಸಾಕ್ಷ್ಯಾಧಾರಗಳಿದ್ದಂಥ ಸನ್ನಿವೇಶದಲ್ಲಿ ಈ ಹೇಳಿಕೆ ಒಂದು ರೀತಿಯಲ್ಲಿ ಸಮಂಜಸ ಅನ್ಬೋದು. ಆದರೆ ಇಲ್ಲಿ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ಬ್ಯಾನ್, ಸರ್ಕಾರ ಬಂದ ಮೇಲೆ RSS ಬ್ಯಾನ್ ಹೇಳಿಕೆ, ಇದರ ಹಿಂದಿದೆಯಾ ರಾಜಕೀಯ ತಂತ್ರಗಾರಿಕೆ? ಯಾಕೆ ಅಂದರೆ ಬಹುಶಃ ಮುಂದಿನ ಪ್ರಶ್ನೆಯಲ್ಲಿ ಇದರ ಒಂದು ಭಾಗಶಃ ಉತ್ತರ ನಿಮಗೆ ಸಿಗ್ಬೋದಾ? ಅಲ್ಪಸಂಖ್ಯಾತ ಮತಗಳನ್ನು ತನ್ನ ಬಳಿ ಸೆಳೆದು ಹಿಡಿಯಲೆಂದೇ ಇಂತಹ ಹೇಳಿಕೆಗಳನ್ನ ಕೊಡಲಾಗ್ತಿದೆಯಾ? ಅದು ಪ್ರಿಯಾಂಕ್ ಅವರು ಇವತ್ತು ಜಸ್ಟ್ ಒಂದು ಹೆಸರು, ಒಂದು ಮುಖ ಅಷ್ಟೇ. ಆ ಹೇಳಿಕೆಯ ಹಿಂದೆ ಅಥವಾ ಆ ಹೇಳಿಕೆಯ ಒಂದು ಆಲೋಚನೆ 16 ನಾಯಕರಲ್ಲೂ ನಾವು ಕಾಣ್ಬೋದಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಬಳಿ ಮಾತನಾಡ್ತಾ ಯಾವುದೇ ಹಿಂಜರಿಕೆ ಇಲ್ಲದೆ ಕೊಟ್ಟಂಥ ಹೇಳಿಕೆ, ಆ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂಥ BJP ನಾಯಕರು ಯಾರೇನು ಹೇಳಿದ್ರು ಕೇಳಿ. प्रोटेक्ट करना किसकी जिम्मेदारी? सरकार की जिम्मेदारी। कोई भी व्यक्ति हो, कोई भी संगठन हो जो असंवैधानिक एक्टिविटीज करेगा, गैर कानूनी एक्टिविटीज करेगा, उसको क्या हम ये करेंगे क्या? वी कांट पुट देम इन विदाउट सदा ना, वी कांट फेलिसिटेट देम ना, वी हैव टू टेक एक्शन, वी विल टेक एक्शन. व्हाट इज द प्रॉब्लम विद दैट? ನೋಡೋಣ, ನಿಮ್ಗೆ ಆ ತರ ತಾಕತ್ತಿದ್ರೆ, ದಮ್ ಇದ್ರೆ, ಶಕ್ತಿ ಇದ್ರೆ ಮಾಡಿ. ನಿಮ್ ಸರ್ಕಾರ 3 ತಿಂಗಳಿರಲ್ಲ. ಇವರಿಗೆ ಯಾವುದೇ ಸಂಘ ಸಂಸ್ಥೆಯನ್ನ ಬ್ಯಾನ್ ಮಾಡುವಂತ ಅಧಿಕಾರ ಇವ್ರಿಗಿಲ್ಲ. ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಇರಿದ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಇತಿಹಾಸದ್ದು ಸಾಕಷ್ಟು ಉದಾಹರಣೆಗಳಿದೆ. 1948ರಲ್ಲಿ ಏನಾಯಿತು, 75ರಲ್ಲಿ ಏನಾಯಿತು, 92ರಲ್ಲಿ ಏನಾಯಿತು. ಬ್ಯಾನ್ ಆಗಿದ್ದನ್ನು ಬ್ಯಾನ್ ಮಾಡಿದವರೇ ಹಿಂಪಡೆಯುವಂಥ ಒಂದು ಅನಿವಾರ್ಯತೆ ಕೂಡ ಬಂತಲ್ಲ. ಅವತ್ತಿನ ದಿನ ಕೂಡ ಬ್ಯಾನ್ ಮಾಡಿದ್ದೆ ಕಾಂಗ್ರೆಸ್ಸು. ಅವತ್ತಿನ ದಿನ ಕಾರಣಗಳು ಬೇರೆ, ಪರಿಸ್ಥಿತಿ ಬೇರೆ. ಇವತ್ತು ಕಾರಣ ಇದೆಯೋ ಇಲ್ವೋ ಪ್ರಶ್ನೆ, ಪರಿಸ್ಥಿತಿ ಅಂತೂ ಬದಲಾಗಿದೆ ಅನ್ನೋದು ಖಚಿತ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ JDS ಇಂದ ಚರಣ್ ಗೌಡ್ರು, ಕಾಂಗ್ರೆಸ್ ಇಂದ ರಮೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಸ್ವಾಗತ. ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿದ್ದಾರೆ BJP ಇಂದ. ನರೇಂದ್ರ ಮೂರ್ತಿ ಅವರಿದ್ದಾರೆ, ಸಂಘ ಪರಿವಾರ RSSನ ಚಿಂತಕರು. ನಮಸ್ಕಾರ ನರೇಂದ್ರ ಮೂರ್ತಿ ಅವರೇ, ಸ್ವಾಗತ. ಚರಣ್ ಗೌಡ್ರಿಂದ ಶುರು ಮಾಡ್ಬೋದಾ ಅಂತ. ಸರ್, ಕುಮಾರಸ್ವಾಮಿ ಅವರು BJP ಸರ್ಕಾರ ಇದ್ದಾಗ ಹೇಳಿದರು RSS ಅವರೇ IAS ಸೇರ್ಬಿಡ್ತಾರೆ. ಉತ್ತೀರ್ಣರಾಗ್ತಿರುವಂಥ ಜನರ ಪೈಕಿ RSSನ ನಂಟು ಹಿನ್ನೆಲೆ ಇರುವಂಥವ್ರು ಜಾಸ್ತಿ ಇದ್ದಾರೆ. ಇದೊಂದು ಭಾಳ ವ್ಯವಸ್ಥಿತವಾಗಿ ನಡೀತಿರುವಂಥ ಷಡ್ಯಂತ್ರ. ಅಷ್ಟು ಈಸಿನಾ? ಮತ್ತು RSSನ ಭಾಳ ತೀವ್ರತೆಯಿಂದ ಟೀಕಿಸಿ ಮಾತಾಡಿದಂಥವ್ರು ಕುಮಾರಸ್ವಾಮಿ ಅವರು. ಅದನ್ನು ನಾವು ಕೇವಲ ರಾಜಕಾರಣದ ದೃಷ್ಟಿಯಿಂದ ನೋಡಬೇಕಾ ಅಥವಾ ರಾಜಕೀಯ ಸಿದ್ಧಾಂತದ ದೃಷ್ಟಿಯಿಂದ ನೋಡಬೇಕಾ? ಪ್ಲೀಸ್. ಇಲ್ಲ ಸರ್, ಈಗ RSSನವರು ಸಂಘಟನೆ ಬಿಟ್ಟು ಅವರು ರಾಜಕಾರಣಕ್ಕೆ ಬಂದುಬಿಟ್ಟಿದ್ದಾರೆ. ಏನಂದರೆ ಮುಖಗಳು ಮಾತ್ರ ಬೇರೆ ಇರುತ್ತೆ, ಹಿಂದೆ ಅವರೇ ಡ್ರೈವರ್ಗಳು. ಡ್ರೈವ್ ಮಾಡೋದೇ ಅವರು ಸರ್. ಈಗ RSSನವರೇ ಡ್ರೈವ್ ಮಾಡೋದು. ಈಗ BJP ಎಷ್ಟೆಲ್ಲ ಏನೆಲ್ಲ ಈ ದೇಶದಲ್ಲಿ ಮಾಡ್ಕೊಂಬಂತ RSS ಎಲ್ಲಿ ಕಂಟ್ರೋಲ್ ಮಾಡಿದೆ ಸರ್? ದಟ್ ಮೀನ್ಸ್ ದೇ ಆರ್ ಆಲ್ಸೋ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ಟು ವಾಟ್ ಎವರ್ ದೇ ಡನ್. BJP ಇವತ್ತು ಏನೇನು ಇಲ್ಲಿ ಅವಘಡಗಳು ಮಾಡಿದೆ ಅದಕ್ಕೆ ಅವ್ರದ್ದು ಸಪೋರ್ಟ್ ಇರುತ್ತೆ. ಈಗ PFI ಬ್ಯಾನ್ ಅಂತ ಬಂತು. PFI ಬ್ಯಾನ್ ಏನು PFIಯಲ್ಲಿ ಇರೋರೆಲ್ಲ ಭಯೋತ್ಪಾದಕರಿದ್ರ? ಯಾರೋ ಒಂದಷ್ಟು ಜನ ಇದ್ರು, ಒಳಗೆ ಜೈಲ್ಗೆ ಹಾಕಬೇಕಾಗಿತ್ತು. ಕಾನೂನು ಕೈ ತೊಗೊಂಡವ್ರನ್ನ ಒಂದು ಸಂಘಟನೆನೇ ಕಾನೂನು ಕೈ ತೊಗೊಳಲ್ಲ, ಅದರ ಅಧ್ಯಕ್ಷನೋ ರಾಜ್ಯಾಧ್ಯಕ್ಷನೋ ಕೈ ತೊಗೊಂಡು ಅದರಲ್ಲಿ ಒಂದಷ್ಟು ಕಾರ್ಯಕರ್ತರು ಇರ್ತಾರೆ. ಈಗ ಒಂದು ಲೆವೆಲ್ ಆಫ್ ಸೀರಿಯಸ್ನೆಸ್ ಅಂತ ಬರಲ್ವಾ ಅಂತ ಸರ್? ರಮೇಶ್ ಬಾಬು ಅವರು ಪ್ಲೀಸ್ ಫೀಲ್ ಫ್ರೀ ಟು ಜಾಯ್ನ್ ಇನ್ ಸರ್ ಅಟ್ ಎನಿ ಪಾಯಿಂಟ್. ಸರ್, PFIನ ನೀವು ಬಜರಂಗ ದಳದ ಜೊತೆ ಹೋಲಿಕೆ ಮಾಡ್ತೀರಿ, PFIನ ನೀವು ಇವತ್ತು RSS ಜೊತೆ ಹೋಲಿಕೆ ಮಾಡ್ತೀರಿ. ನೀವು ಹೇಳ್ತಿದ್ದೀರಿ PFI ಅವ್ರು ಏನು ಎಲ್ಲರೂ ಭಯೋತ್ಪಾದಕರ? ಇಲ್ಲ ಸರ್, ಅಲ್ಲ. ರೈಟ್, ನನಗೂ ಪರಿಚಯ ಇದ್ದಾರೆ PFI ಅವರು, ಎಲ್ಲರೂ ಭಯೋತ್ಪಾದಕರ ಅಲ್ಲ. ಆದರೆ ಏನಾಗ್ಬಿಡುತ್ತೆ ಸರ್, ಪದೇ ಪದೇ ಈ ಕಾರ್ಯಕರ್ತರ ಹತ್ಯೆಗಳು, ಇನ್ನೊಂದು ಮತ್ತೊಂದು ರಾಷ್ಟ್ರ ವಿರೋಧಿ ಚಟುವಟಿಕೆ, ಇಂಥ ಪ್ರಕರಣಗಳಲ್ಲಿ ಅದೇ ಸಂಘಟನೆಯ ಸದಸ್ಯರು ನೇಮಕಗೊಂಡಾಗ ಯಾವಾಗಿಂದ ಶುರುವಾಗಿದ್ದು ನೋಡಿ.
ಅದು ಯಾವಾಗೇ ಆಗ್ಲಿ ಸರ್, ಅಲ್ಲ, ಕಾರಣ ಹುಡ್ಕೊಂಡ್ ಈ ದೇಶದಲ್ಲಿ ಸರ್, ಕಾರಣ ಹುಡ್ಕೊಳ್ಳಲ್ಲ. ಈ ತರ ಶುರುವಾಗಿದೆ. ಒಬ್ರು ಬಾಂಬ್ ಹಾಕ್ತಾರೆ ಅಂದ್ರೆ ಯಾಕೆ ಹಾಕ್ತಾನೆ? ಇಲ್ಲ, ಪುರಾನ್ ವಾಣಿ ಯಾಕೆ ಅವನು ಟೆರರಿಸ್ಟ್ ಆದ ನೋಡಿ ಸರ್, ಕಾರಣನೇ ಇಲ್ಲ. ಎಂತೆಂತ ಬಡತನದಲ್ಲಿ ಎಂತೆಂತ ಸಂಕಷ್ಟಗಳನ್ನ ಎದುರಿಸಿ ಜನರು ಸಾಧಕರಾಗಿದ್ದಾರೆ ಈ ಭೂಮಿಯಲ್ಲಿ. ಅದು ಎಲ್ಲ ಸಮುದಾಯಕ್ಕೂ ಸೇರಿರೋರು. ನಾವು ತಪ್ಪನ್ನ ಹೆಂಗ್ ಸಮರ್ಥಿಸ್ಕೊಳ್ಳೋದು ಸರ್? ಈ ದೇಶದಲ್ಲಿ ಕೋಮುಗಲಭೆ ಅಂತ ಶುರುವಾಗಿದ್ದೆ ಅವಾಗ ಸರ್. ಇನ್ನು 1947 ಕೋಮುಗಲಭೆ ಇರಲಿಲ್ಲ. 1989, 90, 91 ಕೆಲವರು ರಾಜಕಾರಣದ ಬೇಳೆ ಬೇಯಿಸ್ಕೊಳೋದಕ್ಕೆ ಈ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡಿದ್ರು. ನಾನಾ ಕಾರಣಕ್ಕೋಸ್ಕರ ಮಾಡಿದ್ರು ಬಿಡಿ. ಆ ಕೋಮುಗಲಭೆನಲ್ಲಿ ಎಲ್ಲ ಸಂಘಟನೆಗಳು ಭಾಗವಾಗಿತ್ತು. ಅವತ್ತು ನಿಮ್ಮ ಇದು ಏನೋ ಬಜರಂಗ ದಳ ಇತ್ತು, ಮತ್ತು RSS ಇತ್ತು, ಮತ್ತು ಅದು ಯಾವ್ಯಾವ ಸಂಘಟನೆಗಳು, ಅದರಲ್ಲಿ ಹಿಂದೂ ಸಂಘಟನೆಗಳಿತ್ತು, ಎಲ್ಲರೂ ಇತ್ತು. ಬಟ್ ಅದನ್ನು ತೀವ್ರತೆಗೆ ತೊಗೊಂಡೋಗಿ ಕೊನೆಗೆ ಆಗಿದ್ದೇನು, ನಮಗೆ ದೇವಸ್ಥಾನ ಸಿಗ್ತಾ ಇದೆ, ಸಿಕ್ಕಿದ್ದೇನು, ಎಲ್ಲರಿಗೂ ಕುರ್ಚಿಗಳು ಸಿಕ್ತು. ಅಂದರೆ ಇದು ದೇವಸ್ಥಾನಕ್ಕೋಸ್ಕರ ಮಾಡಿದ್ದಲ್ಲ, ಇದು ಕುರ್ಚಿಗಳಿಗೋಸ್ಕರ ಮಾಡಿದ್ದು. ಇದು ಕುರ್ಚಿ, ಕೊನೆಗೆ ಕುರ್ಚಿ, ಅಧಿಕಾರ. ಸರ್ ಹಂಗಂದ್ರೆ ಇಂದಿರಾ ಗಾಂಧಿ ಅವ್ರದ್ದು ಒಂದು ಬಹಳ ಫೇಮಸ್ ಹೇಳಿಕೆ ಇದೆ, ಭಾವಣ್ಣ ಅವ್ರಿಗೂ ನೆನಪಿರುತ್ತೆ. ಅವ್ರು ಹೇಳಿದ್ರು, ಇಫ್ ದ ಮೆಜಾರಿಟಿ ಆಫ್ ದಿಸ್ ನೇಷನ್ ಫೀಲ್ಸ್ ಲೆಫ್ಟ್ ಔಟ್ ಆರ್ ಡಿನೈಡ್ ದೆನ್ ಇಟ್ ವಿಲ್ ಅಫೆಕ್ಟ್ ದ ಇಂಟಿಗ್ರಿಟಿ ಆಫ್ ದ ಕಂಟ್ರಿ ಅಂತ. ಅಂದ್ರೆ ಈ ದೇಶದ ಬಹುಸಂಖ್ಯಾತರನ್ನ ನಾವು ಕಡೆಗಣಿಸಿದ್ದೀವಿ ಅಥವಾ ಅವರು ವಂಚಿತರು ಅನ್ನೋರ ಭಾವನೆ ಬಂದುಬಿಟ್ರೆ ಈ ದೇಶದ ಸಮಗ್ರತೆ, ಸಾರ್ವಭೌಮತ್ವಕ್ಕೇನೆ ಒಂದು ರೀತಿಯಲ್ಲಿ ಅದು ಸವಾಲಾಗ್ಬಿಡುತ್ತೆ. ಇಂದಿರಾ ಗಾಂಧಿ ಅವರು ನಾನು ಹೇಳೋದೇನೆಂದರೆ, ರಾಮ ಜನ್ಮಭೂಮಿ ನಮ್ಮ ದೇಶಕ್ಕೆ ಬೇಕಾಗಿತ್ತು. ಜಸ್ಟ್ ಕೋರ್ಟ್ಗೆ ಹೋಗ್ಬಿಟ್ಟು ಹಾಕ್ಕೊಂಡು 30 ವರ್ಷ ಆದಮೇಲೆ ರಾಮ ಜನ್ಮಭೂಮಿ ನಮಗೆ ಕಟ್ಟಿದ ಬಾಬರಿ ಮಸೀದಿ ಒಡೆಯೋದೋ ಅಥವಾ ಬೀಳ್ಸೋದೋ ಕಟ್ಟೋದೋ, ರಾಮನ ದೇವಸ್ಥಾನ ಕಟ್ಟಿದರೆ ಪರವಾಗಿಲ್ಲ. ರಾಮನ ದೇವಸ್ಥಾನದಲ್ಲಿ ಹೆಸರಲ್ಲಿ ಮಾಡಿದ್ದೇನು? ಬರೀ ರಾಜಕೀಯವೇ. ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರ್ಯಾರು ಪ್ರಧಾನಮಂತ್ರಿ ಆಗಬೇಕು, ಯಾವ್ಯಾವ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಬೇಕು, ಇಡೀ ದೇಶವ್ಯಾಪ್ತಿ ಇದನ್ನು ಎಕ್ಸ್ಟೆಂಡ್ ಮಾಡಿ ಇಡೀ ದೇಶವ್ಯಾಪ್ತಿ ರಾಜಕೀಯ ಮಾಡ್ಕೊಂಬಂದು BJP ಎಲ್ಲಿತ್ತು? ರಾಮ ಜನ್ಮಭೂಮಿಯ ಹೆಸರಿನಲ್ಲಿ ಬೆಳೆದ BJP ಇದು. ಈಗ PFI ಸಂಘಟನೆನ ನಾವು ಬ್ಯಾನ್ ಮಾಡಿದ್ದೀವಿ ಅಂತಾರೆ. ಇವ್ರದ್ದು ತುಷ್ಟೀಕರಣ, ಅವ್ರದ್ದು ತುಷ್ಟೀಕರಣ. ನಿಮ್ಗೆ ಬಂದರೆ ಇವಾಗ ಹೆಂಗೆ ಅವರು 17% ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟು ಪೋಲರೈಸೇಷನ್ ಆಗಿದೆ, ನಾವು ಒಂದು ಬಿಡಪ್ಪ RSS ಇದು ಮಾಡೋದು ಅಂತ. ಅದಕ್ಕೆ ನಾನು ಹೇಳೋದೇನೆಂದ್ರೆ ಪ್ರಶ್ನೆ ನೋಡಿ, ನಾನು ಪ್ರಶ್ನೆಗೆ ಬಂದಿಲ್ಲ, ನೀವು ಉತ್ತರ ಕೊಡ್ತಿದ್ದೆ. ಅಲ್ಲ, RSS ಆಗಲಿ, ಬಜರಂಗ ದಳ ಆಗಲಿ, PFI ಆಗಲಿ, ಇನ್ನೊಂದಾಗಲಿ ಸಂಘಟನೆಗಳು ಬ್ಯಾನ್ ಆಗುತ್ತೆ. ಅದರಲ್ಲಿ ಆ ಕೃತ್ಯದಲ್ಲಿ ಇನ್ವಾಲ್ವ್ ಆಗೋರಿಗೆ ನೇಣಾಕಿ, ಆ ಕೃತ್ಯ ಮಾಡಿದವ್ರಿಗೆ ನೇಣಾಕಿ. ನೀವು ಒಂದು ಸಂಘಟನೆನ ಇಷ್ಟು ದಿನ ಏನು BJP ಅವ್ರು ಮಾತಾಡ್ತಾ ಇದ್ದಿದ್ದು, ಮಾತಿಗೆ ಮುಂಚೆ PFI, ಮಾತಿಗೆ ಮುಂಚೆ ಮುಸ್ಲಿಮ್ಸ್, ಮಾತಿಗೆ ಮುಂಚೆ ಬರೀ ಅಲ್ಪಸಂಖ್ಯಾತರು, ಬರೀ ಇದೇ ಮಾತಾಡಿದ್ದೀರಾ ನೀವು. ನಿಮ್ಗೆ ಅಧಿಕಾರ ಸಿಕ್ಕಿದಾಗ ಬೇರೆ ಓಡಿಸೇ ಬಂದಿಲ್ಲ. ಆಬ್ವಿಯಸ್ಲಿ ಇವತ್ತು ಯು ಆರ್ ಇನ್ ಅ ರಿವರ್ಸ್ ಚೇರ್. ಈ ಕಡೆ ಕೂತ್ಕೊಂಡಿದ್ದೀರಾ, ಅವ್ರು ಮಾತಾಡ್ತಾ ಇದ್ದಾರೆ. ನಿಮ್ಗೆ ಇವತ್ತೇನಂದರೆ ಧರ್ಮದಂಗಲ್ ಹಂಗೆ ನಡೀತಾ ಇದೆ. ರಮೇಶ್ ಬಾಬು ಅವ್ರು ಹೇಳಿ ಸರ್, ಅವ್ರು ಮಾಡಿದ್ರು ಅಂತ ನೀವು ಮಾಡೋದು ಅಥವಾ ನೀವು ಮಾಡಿದ್ರು ಅಂತ ಅವ್ರು ಮಾಡೋದು, ಉದ್ದೇಶ ಕಾರಣನೇ ಕಳೆದೋದ್ರೆ ಹೆಂಗೆ ಸರ್? ಇಲ್ಲಿ ಒಂದು ಪರ್ಪಸ್ ಇರಬೇಕಲ್ಲ ಸರ್. ನಾನು ನಿನ್ನೆನೂ ಸಹ ನಿಮ್ಮ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ, ನಾವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಪಕ್ಷ. ಹೌದು, BJPಯವರು ಹಿಂದೆ ಮಾಡ್ತಾಯಿದ್ರು, ಏನಾರು ಆರೋಪ ಮಾಡಿದ್ರೆ ನೀವು ಮಾಡಿಲ್ವಾ ಆ ಥರದ ಪ್ರಶ್ನೆ ಎತ್ತೋದಕ್ಕೆ, ಪಲಾಯನವಾದ ಮಾಡೋದಕ್ಕೆ ನಾನು ತಯಾರಿಲ್ಲ. ವೆಲ್ಕಮ್ ಸರ್. ಯಾರು ಅಧಿಕಾರದಲ್ಲಿರ್ತಾರೆ, ಯಾರು ಸಾರ್ವಜನಿಕವಾಗಿ ಸರ್ಕಾರವನ್ನು ನಡೆಸ್ತಾರೆ, ದೇ ಆರ್ ಅಕೌಂಟಬಲ್, ಆನ್ಸರಬಲ್. ಅಟ್ ದ ಸೇಮ್ ಟೈಮ್ ವಿರೋಧ ಪಕ್ಷಗಳು ಕೊಟ್ಟಂಥ ಸಲಹೆ ಅಥವಾ ಟೀಕೆಗಳನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಬೇಕು. ಅಷ್ಟರ ಮಟ್ಟಿಗೆ BJP ಆಗಲಿ ಅಥವಾ JDS ಆಗಲಿ ಅಥವಾ ಈ ಥರ ಯಾರೇ ಆಗಲಿ ತಮ್ಮ ಸಲಹೆಗಳನ್ನ, ಟೀಕೆಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ರೂಲಿಂಗ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಅವರ ಅಭಿಪ್ರಾಯಗಳನ್ನ ಗೌರವ ಕೊಡುತ್ತೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆರವರು ಈ ರಾಜ್ಯದ ಮಾಜಿ ಸಚಿವರಿದ್ದಾರೆ, ಇವತ್ತು ಹಾಲಿ ಸಚಿವರಿದ್ದಾರೆ, ಮತ್ತು ಇವತ್ತು ಶಾಸಕರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಇದ್ದಾರೆ, ಮತ್ತು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿಗೆ ಅನುಗುಣವಾಗಿ ತಮ್ಮ ನಾಯಕತ್ವವನ್ನು ರೂಪಿಸಿಕೊಂಡಂಥ ಒಬ್ಬ ನಾಯಕರಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತು ಭಾಳ ಸ್ಪಷ್ಟ ಇದೆ. ಕಾನೂನನ್ನು ಯಾರು ಕೈಗೆ ತೆಗೆದುಕೊಂಡು ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಪ್ರಯತ್ನವನ್ನು ಮಾಡಿದ್ರೆ, ಅದು RSS ಇರ್ಬೋದು, ಮತ್ತೊಂದು ಸಂಘ ಸಂಸ್ಥೆ ಇರ್ಬೋದು, ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಪ್ರಿಯಾಂಕಾ ಖರ್ಗೆ ಅವರಿದ್ರೂ ಮಾಡಬೇಕಾಗುತ್ತೆ, ಸರ್ಕಾರ ನಡೆಸೋಂಥ BJPರಿದ್ರೂ ಮಾಡಬೇಕಾಗುತ್ತೆ. ಇಟ್ ಈಸ್ ದ ಫ್ಯಾಕ್ಟ್. ಸೊ ನೀವು ಆಗಲೇ ಹೇಳಿದ್ರಿ PFIನ ಬ್ಯಾನ್ ಮಾಡಿ. PFIನ ಈಗ ಏನಕ್ಕೆ ಬ್ಯಾನ್ ಮಾಡಿದ್ರು? ನಿರಂತರವಾಗಿ ವಿಧ್ವಂಸಕ ಕೃತ್ಯಗಳನ್ನ ಮಾಡಿದ ಕಾರಣಕ್ಕೋಸ್ಕರ ಸಾಕ್ಷ್ಯಾಧಾರ ಸಮೇತ ಇವತ್ತು ಅದನ್ನು ಬ್ಯಾನ್ ಮಾಡೋಂಥ ಕೆಲಸ ಆಯಿತು. ಅದನ್ನೇ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆರವರು ಹೇಳಿರ್ತಕ್ಕಂಥದ್ದು.
ಕಾನೂನು ಸುವ್ಯವಸ್ಥೆಯನ್ನು ಕೆಡಿಸುವಂಥ ಪ್ರಯತ್ನವನ್ನು ಯಾರೇ ಮಾಡಿದ್ರು ಸಹ ನಾವು ಕ್ರಮವನ್ನು ತಗೋತೀವಿ. ಒಂದು ನಿಮಿಷ ನಾನು ಮುಗಿಸ್ತೀನಿ. ಇಲ್ಲಿ RSS ಅಂತ ಉಲ್ಲೇಖ ಮಾಡಿದ ಕ್ಷಣ ಕಾಂಗ್ರೆಸ್ನವರೇನೋ RSS ಬ್ಯಾನ್ ಮಾಡೋಕೆ ಕೊಟ್ಬಿಟ್ಟಿದ್ದಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ನೀವು ಈ ಸಮಾಜದಲ್ಲಿ ಕಾನೂನನ್ನು ಕೈಗೆ ತಗೊಂಡು ಧರ್ಮದ ಮಧ್ಯಗಳಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ನೀವು ಅಂಥ ಪ್ರಯತ್ನವನ್ನು ಮಾಡಿದ್ರೆ ನಾವು ಮಾಡ್ತೀವಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಇನ್ನು BJP ಅವರು ಅವರು ರಾಜಕೀಯವಾಗಿ ಟೀಕೆ ಮಾಡಬೇಕು, ಪಾಪ ಇವತ್ತು ಬೇರೆಯವ್ರಿಗೆ ಕೆಲಸ ಎಲ್ಲ ಟೀಕೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಕೆಲಸ ಎಲ್ಲ ಈಗ ಯಾವ್ದಾದ್ರು ಮಾಡಬೇಕಲ್ಲ, ಅವ್ರು ಮಾಡ್ಕೊಳ್ಳಿ. ಯಾಕೆಂದರೆ ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ 42 ಕ್ರಿಮಿನಲ್ ಆರೋಪ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ತಗೊಂಬಂದು ಕ್ಯಾಂಡಿಡೇಟ್ ಮಾಡಿದ್ರು. ಅವ್ರ ಪರವಾಗಿ ಸೊಕಾಲ್ಡ್ ಉತ್ತರ ಪ್ರದೇಶದ CM ಬಂದು ಭಾಷಣ ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾವು ಟಾರ್ಗೆಟ್ ಮಾಡಿ ಸೋಲಿಸೋದು, ಈಗ ನಮಗೆ ಟಾರ್ಗೆಟ್ ಪ್ರಿಯಾಂಕಾ ಖರ್ಗೆ ಸೋಲಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಅದೇ ಥರ ಪಾಪ ನಮ್ಮ ಮೋದಿರವರು ಅಲ್ಲೇನೋ ಕಾರ್ಯಕ್ರಮ ಹಾಕ್ಕೊಂಡ್ರು, ಕೊನೆ ಗಳಿಗೆನಲ್ಲಿ ಏನು ಮಾಹಿತಿ ಬಂತ ಗೊತ್ತಿಲ್ಲ, ತಮ್ಮ ಪ್ರವಾಸವನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಅವೆಲ್ಲ ರಾಜಕೀಯವಾಗಿ ನಾವು ಎದುರಿಸ್ಬೇಕಾಗತ್ತೆ. ಅವು ತಪ್ಪು ಅಂತಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅವ್ರದ್ದೊಂದು ಪ್ರಯತ್ನ ಇರುತ್ತೆ, ಮಾಡ್ಕೊಳ್ಳಿ. ನಾವು ಇವತ್ತು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಇದೆ. ಅವರು ಸಹ ಈ ಸಮಾಜದ ಸಂವಿಧಾನ ಇರ್ಬೋದು, ಕಾನೂನು ಇರ್ಬೋದು, ಗೌರವ ಕೊಡುವಂಥ ಒಂದು ನಡೆ ಯಾವತ್ತೂ ಸಹ ನೀವು ಪ್ರಿಯಾಂಕಾ ಖರ್ಗೆರವರ ಒಂದು ವ್ಯಕ್ತಿತ್ವದಲ್ಲಿ ಕಾಣ್ಬೋದು. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಂಘಟನೆಗಳು ಅಥವಾ ಯಾವುದೇ ಸಂಘ ಕಾನೂನಾತ್ಮಕವಾಗಿ ಕಾನೂನನ್ನು ಕೈಗೆ ತೊಗೊಂಡ್ರೆ ಅವಾಗ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಟ್ಟರೆ ನಾಟ್ ಅಪಾರ್ಟ್ ಫ್ರಮ್ ದಟ್ ಯಾರು ಅದಕ್ಕೇನು ಹಂಚಿಕೆ ಪಡುವಂಥದ್ದು ಅಥವಾ ನಮ್ಮನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಸರ್, ನೀವೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ವಿಧ್ವಂಸಕ ಕೃತ್ಯಗಳು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕೇಂದ್ರ ಇವತ್ತು PFIನ ಬ್ಯಾನ್ ಮಾಡ್ತಾರೆ. ನಿಮ್ಮ ಹತ್ರ ವಿಧ್ವಂಸಕ ಕೃತ್ಯ ಅಂತ ಆರೋಪ ಮಾಡೋದಕ್ಕೂ ಒಂದು ಉದಾಹರಣೆ ಇಲ್ಲ. RSS ವಿರುದ್ಧ ಒಂದಷ್ಟು ಸಾಕ್ಷ್ಯಾಧಾರಗಳಿದ್ರೆ ಅದನ್ನಾದರೂ ಜಗಜ್ಜಾಹೀರಾತು ಪಡಿಸಿ ಅಂದರೆ ಅದಕ್ಕೂ ನಿಮ್ಮ ಹತ್ರ ಇಲ್ಲ. ಆದರೂ ಈ ಬ್ಯಾನ್ ಹೇಳಿಕೆ ಬಂತಲ್ಲ, ಇದನ್ನ ಬೆದರಿಕೆ, ಇದನ್ನ ಒಂದು ರೀತಿಯಲ್ಲಿ ಇಂಟಿಮಿಡೇಷನ್ ಅಂತ ಯಾಕೆ ಪರಿಗಣನೆ ಮಾಡಬಾರ್ದು? ವ್ಯಾಲಿಡ್ ಪಾಯಿಂಟ್, ಟು ದ ಪಾಯಿಂಟ್ ಪ್ಲೀಸ್. ಈ ಸಂಘಟನೆ ನಾನು ಪ್ರೂವ್ ಮಾಡಬೇಕಾಗಿಲ್ಲ. ಅವರು ಅವರ ತಪ್ಪುಗಳಿಂದ ಆ ಸಂಘಟನೆಯ ನಡೆ ಏನು ಅಂತೇಳಿ ರುಜುವಾತ್ ಮಾಡಿರ್ತಕ್ಕಂಥದ್ದನ್ನ ಇಡೀ ದೇಶ ಗಮನಿಸಿದೆ. 1825 ಆವತ್ತಿನ ಎಡ್ಗೇವಾರವರ ಮೂಲಕ 1925 ಸ್ಥಾಪನೆಯಾದಂಥ RSSನ ಎಡ್ಗೇವಾರವರು ಸಂಸ್ಥಾಪಕ ಅಧ್ಯಕ್ಷರು. ಆವತ್ತಿಂದ ಇಲ್ಲಿಯವರೆಗೆ ಬಲಪಂಥೀಯ ನಿಲುವುಗಳನ್ನ ಇಟ್ಕೊಂಡು ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಈ ದೇಶದಲ್ಲಿ ಯಾವ ಸಂದರ್ಭದಲ್ಲಿ ಕೋಮುವಾದಕ್ಕೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತೇಳಿ ಇಡೀ ರಾಷ್ಟ್ರ ಕಂಡಿದೆ. ಅದಕ್ಕೆ ಅದೇನೋ ಅಂಗೈ ಹುಣ್ಣಿಗೆ ಕನ್ನಡಿಬೇಕಾ ಅಂತೇಳಿ ನಾನಾಗಲಿ ಅಥವಾ ಪ್ರಿಯಾಂಕಾ ಖರ್ಗೆರವರಾಗಲಿ ಸಾಕ್ಷ್ಯ ಕೊಡುವಂಥ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಈ ದೇಶದ ರಾಷ್ಟ್ರಪಿತ ಅಂತ ನಾವೇನು ಕರಿತೇವೆ, ಸನ್ಮಾನ್ಯ ಮಹಾತ್ಮ ಗಾಂಧಿರವರ ಕೊಲೆಗೆ ಸಂಚಲನ ನಡೆಸಿ ಕೊಲೆ ಮಾಡಿದಂಥ ನಾಥೂರಾಮ್ ಗೂಡ್ಸೆರವರು ಸಂಘ ಪರಿವಾರದಿಂದ ಬಂದಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಈ ರಾಷ್ಟ್ರ, ಆವತ್ತಿನ ಸರ್ಕಾರ, ಕೇಂದ್ರ ಸರ್ಕಾರ RSSನ ಬ್ಯಾನ್ ಮಾಡಿತ್ತು. ಎರಡನೇ ಸಂದರ್ಭ 1975 ಶ್ರೀಮತಿ ಇಂದಿರಾ ಗಾಂಧಿರವರು ಆವತ್ತಿನ ಕಾಲದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆವತ್ತಿನ ಇವರ ಕಾನ್ಸ್ಪಿರಸಿ 120B ಅಂತ ನಾವೇನು IPC ಸೆಕ್ಷನಲ್ಲಿ ಹೇಳ್ತೀವಿ, ಆ ಕಾನ್ಸ್ಪಿರಸಿ ಕಾರಣಕ್ಕಾಗಿ ಈ ಸಂಘಟನೆಯನ್ನು ಬ್ಯಾನ್ ಮಾಡಿದರು. ಎಗೇನ್ 1992 ಆವತ್ತು ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಏನವತ್ತು ಆದಂತಹ ಒಂದು ಗಲಾಟೆ ಅಥವಾ ಗಲಭೆ ಏನಾಯಿತು, ಆವತ್ತಿನ ಕಾರಣಕ್ಕೆ ಆವತ್ತಿದ್ದಂಥ ಕೇಂದ್ರ ಸರ್ಕಾರ ಈ ಸಂಘಟನೆಯನ್ನು ಬ್ಯಾನ್ ಮಾಡಿದ್ರು. ನಾನು ವೈಯಕ್ತಿಕವಾಗಿ ಸಂಘ ಪರಿವಾರದ RSSನ ಸಾಮಾಜಿಕ ಕಾರ್ಯಗಳನ್ನ ನಾನು ಪ್ರಶ್ನೆ ಮಾಡೋದಿಲ್ಲ, ಅದನ್ನು ಖಂಡಿತ ನಾನು ಟೀಕೆ ಮಾಡೋದಿಲ್ಲ. ನೆಹರು ಅವರೇ ಒಪ್ಪಿದ್ರಲ್ಲ, ಖಂಡಿತ ಅಗ್ರೀಡ್. ಇಂಡಿಯಾ ಪಾಕಿಸ್ತಾನ್ ಇಂಡೋ ಚೈನೀಸ್ ನಾನು ಒಂದು ಸಾಮಾಜಿಕ ಸಂಘಟನೆಯಾಗಿ ಅವರ ಸಂಘಟನೆಯನ್ನ ಯಾವತ್ತೂ ಕಾಂಗ್ರೆಸ್ ಪಕ್ಷ, ನಾಟ್ ಓನ್ಲಿ ನೆಹರು, ಈವನ್ ಇಂದಿರಾ ಗಾಂಧಿ ಅಕ್ಸೆಪ್ಟೆಡ್ ಅಂಡ್ ಅಪ್ರಿಷಿಯೇಟೆಡ್. ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಿಲ್ಲ. ಟೀಕೆ ಮಾಡೋದು ಯಾರು ಬಲಪಂಥೀಯ ನಿಲುವುಗಳನ್ನ ಇಟ್ಕೊಂಡು ಸಮುದಾಯದ ಹೆಸರಲ್ಲಿ, ಧರ್ಮದ ಹೆಸರಿನಲ್ಲಿ ಧಾರ್ಮಿಕ ಗಲಭೆಗಳನ್ನ ಉಂಟು ಮಾಡುವಂಥ ಪ್ರಯತ್ನವನ್ನು ಏನು ಮಾಡಿದ್ದಾರೆ, ಅದನ್ನು ಕಾಂಗ್ರೆಸ್ ಪಕ್ಷ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಸ್ವಾತಂತ್ರ್ಯ ನಂತರ ಇರ್ಬೋದು, ಅದನ್ನು ಖಂಡನೆ ಮಾಡಿದ್ದೀವಿ. ಬಿಟ್ಟರೆ ಅವರು ಒಂದು ಸಂಘಟನೆಯಾಗಿ ಖಂಡಿತ ನಮ್ಮ ಆಕ್ಷೇಪ ಇಲ್ಲ. ಇವತ್ತು ಅವರು ರಿಜಿಸ್ಟರ್ ಆಗಿಲ್ಲ, ಅದು ಕಾರಣ ಬೇರೆ ಬೇರೆ. ಇವತ್ತು RSS ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನು ಕಾರಣ ಬೇರೆ. ಆದರೆ ಅವರು ದೊಡ್ಡ ಸಂಘಟನೆಯಾಗಿ, ಸಾಮಾಜಿಕ ಸಂಘಟನೆಯಾಗಿ ಬೆಳ್ಕೊಂಡಿದ್ದಾರೆ. ವಿಲ್ ವೆಲ್ಕಮ್. ಆದರೆ ಧರ್ಮದ ಹೆಸರಿನಲ್ಲಿ ಈ ಥರದ ಗಲಭೆ ಆಗಬಾರ್ದು ಅನ್ನೋದು ಕಾಂಗ್ರೆಸ್ ಪಕ್ಷದ ನಿಲುವಿದೆ. ಆ ನಿಲುವಿಗೆ ಅನುಗುಣವಾಗಿ ಅವರ ಧಾರ್ಮಿಕ ಭಾವನೆಗಳ ಒಂದು ಪ್ರಚೋದನೆ ಕೊಡುವಂಥ ಕೃತ್ಯವನ್ನು ಖಂಡನೆ ಮಾಡ್ತೀವಿ. ಬಿಟ್ಟರೆ ನಾಟ್ ಅಪಾರ್ಟ್ ಫ್ರಮ್ ದಟ್ ಇವತ್ತು ಬೇರೆ ಬೇರೆ ಕಾರಣಕ್ಕೆ ನೀವು ಇಡೀ ದೇಶದಲ್ಲಿ ನಾವು ಸೆಕ್ಯುಲರ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನಮ್ಮ ಸಂವಿಧಾನದ ಪ್ರಕಾರ ವೈವಿಧ್ಯತೆಯಲ್ಲಿ ಏಕತೆ, ಇದು ಮಂತ್ರ ನಾವು
ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಹಿಂದೂ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಸಾವಿರಾರು ಜಾತಿಗಳು ಎಲ್ಲರೂ ಸಹ ಧರ್ಮಾತೀತವಾಗಿ ಒಟ್ಟಾಗಿ ಹೋಗೋಣ ಅಂತ ಒಂದು ವ್ಯವಸ್ಥೆಯನ್ನು ನಾವು ಸಂವಿಧಾನದ ಮುಖಾಂತರ ಕಲ್ಪಿಸಿದ್ದೇವೆ. ಆ ಕಾರಣಕ್ಕೋಸ್ಕರ ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಇನ್ಯಾವುದೋ ಭಾವನಾತ್ಮಕ ಹೆಸರಿನಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ನಿಯಮಾವಳಿ ಮತ್ತು ಕಾನೂನು. ಅದಕ್ಕೆ ಪೂರಕವಾಗಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಟ್ಟರೆ ಅದನ್ನೇನೋ RSSನವರು ಏನೋ ನಮ್ಮನ್ನೇ ಟಾರ್ಗೆಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ನಮ್ಮನ್ನೇ ಬ್ಯಾನ್ ಮಾಡಿಬಿಡ್ತಾರೆ. ಅಫ್ಕೋರ್ಸ್ ಇರ್ಬೋದು, ಯಾಕೆಂದ್ರೆ ಅವ್ರಿಗೀಗ ಬ್ಯಾನ್ ಮಾಡ್ತಿರೋ 2023 ಚುನಾವಣಾ 2023 ಚುನಾವಣೆಯಿಂದ ಸ್ವಲ್ಪ ಅಧೀರರಾಗಿದ್ದಾರೆ BJP ಅವರು, RSSನವರು. ಹಾಗಾಗಿ ಇದನ್ನ ಇಟ್ಕೊಂಡು ಏನೋ ಒಂದು ಸ್ವಲ್ಪ ಒಂದು ಹುಲ್ಕಡ್ಡಿ ಸಿಕ್ದಂಗೆ ಅವ್ರಿಗೆ ಆಗಿರ್ಬೋದು. ಅವ್ರ ಖುಷಿ, ಬೇಡ ಅಂತ ಹೇಳಲ್ಲ ನಾವು. ಆಯ್ತು. ಡಾಕ್ಟರ್ ತೇಜಸ್ವಿನಿ, ನರೇಂದ್ರ ಮೂರ್ತಿ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಡಾಕ್ಟರ್ ತೇಜಸ್ವಿನಿ, ಇವಾಗ ಎಲ್ಲ ನಿಮ್ಮ ಪಕ್ಷದ ನಾಯಕರು ಒಂದಷ್ಟು ಜನ ಮಾತನಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಬ್ಯಾನ್ ಮಾಡಿದ್ರೆ 3 ತಿಂಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ. ಯಾಕೆ ಅಂಜಬೇಕು? ತಪ್ಪಿದ್ರೆ ತಾನೆ. ಇವರೇ ಹೇಳಿದ್ರು, ಈಗ ರಮೇಶ್ ಬಾಬು ಅವರೇ ಹೇಳಿದ್ರು, PFI ಹೆಂಗೆ ಬ್ಯಾನ್ ಮಾಡಿದ್ರಿ? ಸಾಕ್ಷ್ಯಾಧಾರ ಆಯಿತು, ವಿಧ್ವಂಸಕ ಕೃತ್ಯ, ಅದಕ್ಕೆ ಸಾಕ್ಷ್ಯಾಧಾರ ಆಯಿತು. ಹಂಗಾಗಿ RSS ಎಲ್ಲಿದೆ? ಇದೆ ಅನ್ನೋದಾದ್ರೆ ನಿಮ್ಗೆ ಆತಂಕ ಇರಬೇಕು, ಇಲ್ಲ ಅನ್ನೋದಾದ್ರೆ ನಿಮ್ಗೆ ಯಾಕೆ ಆತಂಕ? 1925 ಹುಟ್ಟಿದ ಒಂದು ಕೂಸು ಇವತ್ತು 98ರ ಪ್ರಾಯ, ಇನ್ನೆರಡು ವರ್ಷಕ್ಕೆ ಶತಮಾನೋತ್ಸವದತ್ತ ನುಗ್ತಾ ಇರತಕ್ಕಂಥ ಆಚಾರದಲ್ಲಿ, ವಿಚಾರದಲ್ಲಿ ರಾಷ್ಟ್ರ ಧರ್ಮವನ್ನ, ರಾಷ್ಟ್ರಭಕ್ತಿಯನ್ನ, ರಾಷ್ಟ್ರೀಯತೆಯನ್ನ, ರಾಷ್ಟ್ರವಾಸಿಗಳ ಸೇವೆಯನ್ನ ಅಷ್ಟೇ ಪ್ರಚಾರವನ್ನೇ ಬಯಸದ ಪ್ರಚಾರಕರು ರಾಷ್ಟ್ರೀಯ ಸ್ವಯಂ ಸೇವಕ ರಮೇಶ್ ಬಾಬು ಅವ್ರು ಕೇಳ್ತಾರೋ ಇಲ್ವೋ? ಅವ್ರು ನನಗೆ ಅಲೌ ಮಾಡಿದ್ರೆ ಅವ್ರ ಪರವಾಗಿ ಪೂರ್ತಿ ಮಾತಾಡ್ತೀರಿ. ಜಸ್ಟ್ ಸೆಂಟೆನ್ಸ್ ನಾನು ಮಾತಾಡಿಲ್ಲ. ನೀವೊಂದು ಮಾತು ಹೇಳಿದ್ರಿ, ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ. RSS ಹೇಳ್ಕೊಟ್ರೆ ಮಾತ್ರ ರಾಷ್ಟ್ರಭಕ್ತಿನ? RSS ಹೇಗೆ ವ್ಯಾಖ್ಯಾನಿಸುತ್ತೆ ರಾಷ್ಟ್ರೀಯತೆನ, ಅದು ಮಾತ್ರ ರಾಷ್ಟ್ರೀಯತೆನ? ನನಗೆ ವಿತ್ ಯೋರ್ ಪರ್ಮಿಷನ್ ಅದನ್ನ ಹೇಳ್ಕೊಟ್ರೆ ಮಾತ್ರನೇ ಜಿಹಾದ್ ಬರೋದು. ಜಿಹಾದ್ ಅನ್ನೋ ಶಬ್ದ ಇದೆಯಲ್ಲ, ಭಯೋತ್ಪಾದನೆ, ನನ್ನ ಧರ್ಮವನ್ನ, ಒಂದು ಧರ್ಮವನ್ನ ಒಪ್ಪದಿರುವವರೆಲ್ಲರೂ ಕೂಡ ಅವರೇನು ಒಂದು ಸೈತಾನರು ಅಲ್ಲ, ಅದೇ ಅವರು ರಾಷ್ಟ್ರದ್ರೋಹಿಗಳ. ಒಂದು ಪುಟ್ಟ ಮಗು ಹುಟ್ಟಿದಾಗ ಅದಕ್ಕೇನು ಗೊತ್ತಿಲ್ಲ, ತಾಯಿ ಹೊಟ್ಟೆಯಿಂದ ಬಂದಾಗ ಯಾರೂ ಕೂಡ ರಾಷ್ಟ್ರದ್ರೋಹಿಗಳಲ್ಲ. ಹೇಗ್ ಬರುತ್ತೆ? ಸಮಾಜ, ಚಿಂತನೆ, ಬದುಕು. ಮತ್ತೆ RSS ಬಗ್ಗೆ RSSನ ವ್ಯಾಖ್ಯಾನವನ್ನ ಮಾತ್ರ ನಾನು ನಂಬ್ತೀನಿ. ಅವರು ಹಿಂದುತ್ವ ಅಂತ ಹೇಳುವಾಗಲೂ, ರಾಷ್ಟ್ರ ಧರ್ಮ ಅಂತ ಹೇಳುವಾಗಲೂ ಭಾರತೀಯತೆಯನ್ನ, ಭಾರತದ ಸಂಸ್ಕೃತಿಗೆ, ಭಾರತದ ಮೌಲ್ಯಗಳಿಗೆ, ಈ ದೇಶದ ಧರ್ಮಕ್ಕೆ, ಭಾತೃತ್ವಕ್ಕೆ, ಇವಕ್ಕೆಲ್ಲ ಸವಾಲುಗಳು ಬಂದಾಗ ತನ್ನನ್ನ ತಾನು ಯಾವತ್ತು ಸಮರ್ಪಣೆ ಮಾಡಿಕೊಂಡಂತ ಅವರು ರಿಜಿಸ್ಟರ್ಡ್ ಮಾಡಿಸಿಲ್ಲ. ಅವ್ರಿಗೆ ನಿಮ್ಮ ಹೊಗಳಿಕೆ, ತೆಗಳಿಕೆ ಏನು ಬೇಕಾಗಿಲ್ಲ ಅದನ್ನ. ಮತ್ತೆ ಇಲ್ಲಿ ಏನು ಒಂದು ಮುಸಲ್ಮಾನರ ಓಟುಗಳನ್ನ ಪಡೆಯೋದಿಕ್ಕೆ ಭಯೋತ್ಪಾದನೆಯನ್ನ ಉಂಟು ಮಾಡ್ತಾ ಇದ್ದಾರೆ. RSS ಅನ್ನುವ ಹೆಸರನ್ನ ಉಲ್ಲೇಖ ಮಾಡುವ ಮೂಲಕ ಅವರು ಬಂದ್ರೆ ಹಾಗಾಗತ್ತೆ, ಹೀಗಾಗತ್ತೆ. ಚರಣ್ ಗೌಡ್ರು ಹೇಳ್ತಾ ಇದ್ರು, ಬಿಜೆಪಿಯ ಒಂದು ರಾಜಕೀಯ ಪಕ್ಷವಾಗಿ ನಮ್ಮನ್ನ ಮುನ್ನಡೆಸಲಿಕ್ಕೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ಧರ್ಮ ಇದೆ. ಅದರ ಮೇಲೆ ಒಂದು ಏನು ರಾಜಕೀಯದಲ್ಲಿ ನಾವು ಮುನ್ನಡ್ತೀವಿ, ರಾಜಕಾರಣಕ್ಕಾಗಿ ನಾವು ರಾಜಕಾರಣ ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಬರೆದಿರ್ತಕ್ಕಂತಹ, ಅಥವಾ ಅವರೆಲ್ಲ ಒಂದು ಇಡೀ ಟೀಮು ಕೊಟ್ಟಿರ್ತಕ್ಕಂಥ, ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಒಂದು ಸಂವಿಧಾನ ಏನಿದೆ, ಅದರ ಅಡಿಯಲ್ಲಿ RSS ಸೇರಿದಂತೆ ಯಾವುದೇ ಸಂಘಟನೆಯನ್ನ, ವ್ಯಕ್ತಿಗೆ ಅಧಿಕಾರ ಬಂದ್ರೆ ಅಧಿಕಾರವನ್ನ ಬಳಸಿ ದುರ್ಬಳಕೆ ಮಾಡಿ ಆ ರೀತಿ ಪ್ರತಿಬಂಧನೆ ಮಾಡಕ್ಕೆ, ನಿರ್ಬಂಧನೆ ಮಾಡಕ್ಕೆ ಅವಕಾಶ ಇಲ್ಲ. ಈಗ ಕೋರ್ಟ್ ಆಫ್ ಲಾನಲ್ಲಿ ಏನು ಆರೋಪ, ಏನು ಯಾವುದರ ಅಡಿಯಲ್ಲಿ ಸಾಬೀತು ಮಾಡಬೇಕಾಗತ್ತೆ? 3 ಅಗ್ನಿ ಪರೀಕ್ಷೆಗಳನ್ನ RSS ಎದುರಿಸಿದೆ. ಹೌದು, ತಪ್ಪಿಲ್ಲ. ಅವರು ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಈ ದೇಶ ಕಂಡ ಒಂದು ದುರ್ದೈವದ ಸಂಗತಿ. ಅದನ್ನು ಎಲ್ಲರೂ ಕೂಡ ಒಕ್ಕರ್ಲಿಂದ ಖಂಡಿಸಿ ಆಗಿದೆ. ಅದರಲ್ಲಿ ಆರೋಪ ಮಾಡಿದಾಗ ನಾಥೂರಾಮ್ ಗೂಡ್ಸೆ ನಾನೇಕೆ ಗಾಂಧಿಯನ್ನ ಕೊಂದು ಅವರೇ ಬಂದು ಅದರೆಲ್ಲ ಒಂದು ಟ್ರಯಲ್ ಅಲ್ಲಿ ಎಲ್ಲ ಆದ ಮೇಲೆ ಅದನ್ನ ಬ್ಯಾನ್ ಅನ್ನ ಲಿಫ್ಟ್ ಮಾಡಿದ್ದಾರೆ 75ರಲ್ಲಿ. ಈಗ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ನಾಯಕತ್ವವನ್ನ, ಗಟ್ಟಿತನವನ್ನ, ಪ್ರಖರವಾದ ನಾಯಕತ್ವವನ್ನ ಪಕ್ಷಾತೀತವಾಗಿ ಮತ್ಸರ ಬೇಡ ಗುಣಕ್ಕೆ ಹೊಗಳಿಕೆ ವಾಜಪೇಯಿ ಅಂತ ಅವರು ಹೊಗಳಿದ್ದಾರೆ. ಏನು ಬಾಂಗ್ಲಾದೇಶ ಆಗಿರಲಿ, ದೇಶದ ರಕ್ಷಣೆ. ಅದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅವರು ಮಾಡಿದಂತಹ ಒಂದು ಪ್ರಜಾಪ್ರಭುತ್ವದ ದಮನವನ್ನ ಖಂಡಿಸಲ್ಪಟ್ಟಿದೆ. ಅಂತ ಸಂದರ್ಭದಲ್ಲೂ ಕಾನ್ಸ್ಪಿರೇಸಿ ಎನ್ನುವ ಒಂದು ಆರೋಪದ ಮೇಲೆ ಬ್ಯಾನ್ ಮಾಡಲಾಗಿತ್ತು, ಸಾಬೀತಾಗ್ಲಿಲ್ಲ, ಮತ್ತೆ ಲಿಫ್ಟ್ ಮಾಡಿದ್ರು. 92ರಲ್ಲಿ ರಾಮ ಮಂದಿರ, ಚರಣ್ ಗೌಡ್ರು ಹೇಳ್ತಾ ಇದ್ರು, ರಾಮ ಮಂದಿರ ನಿರ್ಮಾಣಕ್ಕೆ ರಾಮನೇ ಅಲ್ಲಿ ಹುಟ್ಲಿಲ್ಲ, ಅಯೋಧ್ಯೆನೇ ಹುಟ್ಲಿಲ್ಲ, ಭಾರತವೇ ಇರಲಿಲ್ಲ, ದೇಶನೇ ಇರಲಿಲ್ಲ, ಮಹಾಭಾರತ ಇರಲಿಲ್ಲ, ದಕ್ಷಿಣ ಭಾರತ ಇರಲಿಲ್ಲ, ರಾಮಸೇತು ಇರಲಿಲ್ಲ. ಕ್ವಶನ್ ಮಾಡಕ್ ನಿಮ್ಗೆ ಅಧಿಕಾರ ಇದೆ.
ಅದಕ್ಕೆ ಉತ್ತರ ಕೊಡಕ್ಕೆ ನಮ್ಗೆ ಅಧಿಕಾರ ಇದೆ. ನಮ್ಮ ಜೀವನ ಕ್ರಮವೇ ಭಾರತೀಯತೆ, ನಮ್ಮ ಜೀವನ ಕ್ರಮವೇ ಹಿಂದುತ್ವ, ಇದನ್ನ RSS ಹೇಳಿದೆ. ಅದನ್ನು ಕ್ವಶನ್ ಮಾಡಕ್ಕೆ ಅವರು ಕೋಟ್ಯಾಂತರ ಏನು ಒಂದು ಇಡೀ ಜಗತ್ತಿನಾದ್ಯಂತ ಮಾತನಾಡ್ತಾರೆ. ಇವಾಗ ತಾವು ಏನು ನಮ್ಮ ಇವರನ್ನ ಕರೆದಿದ್ದೀನಾರ ಅಂತ ಮಾತಾಡ್ತಾರೆ ಅದ್ರ ಬಗ್ಗೆ. ನಾನು ಹೇಳಿದ್ದು ಬಿಜೆಪಿಗೆ ನಾವು ಉತ್ತಮ ಮೌಲ್ಯಗಳು ಎಲ್ಲಿದ್ರೂ ತಗೊಳ್ತೀವಿ. ಉತ್ತಮವಾದಂತ ನಮ್ಮ ಸನ್ಮಾನ್ಯ ದೇವೇಗೌಡರಿಂದ ಹಿಡಿದು ದೇಶಕ್ಕೆ ಪ್ರಧಾನಿಯಾಗಿದ್ರು ಎಲ್ಲ ಒಂದಷ್ಟು ನಾವೆಲ್ಲ ಫಾಲೋ ಮಾಡಕ್ಕಂಥದ್ದು ಕೊಟ್ಟಿಲ್ಲ ಅಂತೇನಲ್ಲ. ಅಥವಾ ವಾಜಪೇಯಿಜಿ ಇದ್ರು, ತಪ್ಪುಗಳು ಒಪ್ಪುಗಳು, ಅಥವಾ ಕಾಂಗ್ರೆಸ್ ಅಲ್ಲಿ ಶ್ರೀಮತಿ ಇಂದಿರಾಜಿ ಅವರು, ರಾಜೀವ್ ಗಾಂಧಿ ಆಗಿರ್ಲಿ, ನೆಹರು ಆಗಿರ್ಲಿ, ಒಳ್ಳೆಯ ಅಂಶಗಳನ್ನ ನಾವು ತಗೊಳ್ಳೋಣ. ಕೇವಲ ಬಿಜೆಪಿ ಅನ್ನುವ ಮಾತ್ರ ಬಿಜೆಪಿ ಟೀಕೆ ಮಾಡೋದಕ್ಕೆ ಇವತ್ತು ಬಜರಂಗ ದಳದ ಬಗ್ಗೆ. ಹಾಗಾದ್ರೆ ಈ ದೇಶದಲ್ಲಿ ನಮಗೆ ಕೇಸರಿ ಏನ್ ಮಾಡಿದೆ? ಕೇಸರಿ ಸಾಧು ಸಂತರು ಇರಲೇಬಾರ್ದಾ? ಈಗ ಒಂದು ನಿಖಿಲ್ ಟು ದಿ ಪಾಯಿಂಟ್ ಅಲ್ಲ ನೋಡಿ, ಇಲ್ಲಿ ಮಾತಾಡಿದವರು ಕೇಸರಿ ಅನ್ನೋ ಬಣ್ಣ ಉಲ್ಲೇಖನೇ ಇಲ್ವಲ್ಲ. ಉಲ್ಲೇಖ ಇಲ್ಲ ನಿಖಿಲ್, ಉಲ್ಲೇಖ ಇಲ್ಲ. ಅದ್ಯಾಕೆ ಬೇಕಿತ್ತೀಗ? ಇನ್ನೂ ಅವ್ರದ್ದು ಗ್ಯಾರಂಟಿನೇ, ಅವ್ರು ಕೂತ್ಕೊಂಡಿದ್ದ ಸೀಟೇ ಗ್ಯಾರಂಟಿ ಆಗಿಲ್ಲ. ಅದನ್ನು ಬಿಟ್ಟು ಆದ್ಯತೆ ಯಾವುದು, ಪ್ರಯಾರಿಟಿ ಯಾವುದು? ಯು ಆರ್ ಡೈವರ್ಟಿಂಗ್ ದ ಪೀಪಲ್. ಅಲ್ಲ ಪ್ರಯಾರಿಟಿ ಬೇಕಾ? ಈಗ ಪ್ರಿಯಾಂಕ್ ಖರ್ಗೆ ಯಾರು? ಪ್ರಿಯಾಂಕ್ ಖರ್ಗೆ ಇಸ್ ನಾಟ್ ಒಬ್ಬ ಶಾಸಕರಲ್ಲ. ಅವರು ಭಾರತದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರೇನಿದ್ದಾರೆ ಅವರ ಪುತ್ರರು ಆಗಿದ್ದಾರೆ. ಅವರು ಒಳ್ಳೆಯ ವಿದ್ಯಾವಂತರಿದ್ದಾರೆ. ಅಂದ್ರೆ ಅವರು ಹೇಳಿಕೆಯಲ್ಲಿ ಆ ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಉದ್ದೇಶ? ಅಲ್ಲ, ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ, ಡೈವರ್ಟ್. ಅಲ್ಲ, ಇದು ಲಾಜಿಕಲ್ ಅಲ್ಲ, ಐಡಿಯಾಲಜಿಕಲ್ ಅಂತ ನೀವು ಹೇಳ್ತೀರಾ? ಅಲ್ಲ, ಅದು ಡೈವರ್ಟ್. ಇದು ಲಾಜಿಕಲ್ ಐಡಿಯಾಲಜಿಕಲ್ ಇಲ್ಲ. ಈ ಒಂದು ಏನು ಮತೀಯ ವೋಟ್ ಬ್ಯಾಂಕ್ ಇದೆಯಲ್ಲ, ಅದನ್ನ ಅವರು ಕ್ರೋಢೀಕರಿಸಬೇಕು. ಆ ಕ್ರೋಢೀಕರಣ ಆಗ್ತಕ್ಕಂಥದ್ದು RSS ನ ಹೆಸರನ್ನ, ಬಜರಂಗ ದಳದ ಹೆಸರನ್ನ ಎತ್ಕೊಂಡ್ರೆ ಬಿಜೆಪಿ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ರೆ ಸಾಧ್ಯ. ನಾನು ಈ ಪ್ರಶ್ನೆ ಕೇಳಿದ್ದೀನಿ. ನಾನು ಹೇಳ್ತೀನಿ ಪ್ರಮುಖ ಪ್ರಶ್ನೆಗಳಲ್ಲಿ ಅದು ಒಂದು ಕೇಳಿದ್ದೀನಿ. ಭೂಕಂಪ ಆದ್ರೆ ಒಂದ್ ನಿಮಿಷ, ಪ್ರವಾಹ ಒಪ್ಪದೆ ಬಾಬಣ್ಣ ಒಪ್ಪಿದ್ದಾರೆ. ಕಾಂಗ್ರೆಸ್ ಎಲ್ಲಿಯ ತನಕ ಈ ದೇಶದಲ್ಲಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿರ್ಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದ ತನಕ ಕಾಂಗ್ರೆಸ್ ಗಟ್ಟಿಯಾಗಿ ದೇಶದಲ್ಲಿತ್ತು. ನಾನು ಮತ್ತೆ ಹೇಳ್ತೀನಿ, ನೀವು ಎಲ್ಲಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಹೋದ್ರಿ, RSS ನವರು ಇವತ್ತು ಹೇಳ್ತಾರೆ ಏನ್ ಎಲ್ಲ ಅವ್ರು ಕಾಂಗ್ರೆಸ್ನ ಎಲ್ಲವನ್ನು ಅವರು ಟೀಕೆ ಮಾಡೋದಿಲ್ಲ, ಒಳ್ಳೆಯ ಕ್ರಮಗಳನ್ನು ಹೇಳ್ತಾರೆ. ಬಿಜೆಪಿ ಅವ್ರಿಗೆ ಏನ್ ಯಾವಾಗ್ಲೂ ಶಬಾಷ್ಗಿರಿ ಕೊಡೋದಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದು ಬಿಜೆಪಿಯ ನಿಲುವಾಗಿರ್ಬೋದು, RSS ಬೇಕಾಗಿಲ್ಲ. DNA ಬಗ್ಗೆ ಮಾತಾಡಿದ್ರು, ಮುಸ್ಲಿಮ್ಸ್ ಬಗ್ಗೆ ಮಾತನಾಡಿದಾಗ್ಲೂ ನೀವು ಒಪ್ಪದು ಬಿಡದ ಅವ್ರಿಗೆ ಬಿಟ್ಟು ವಿಚಾರ. RSS ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಮತ್ತೆ ಅವರ ಜೀವನವನ್ನ ಅವರು ಒಂದು ರಾಷ್ಟ್ರ ಸೇವೆಗೆ ಸಮರ್ಪಿಸಿಕೊಂಡ ಸ್ವಯಂ ಸೇವಕರ ಬಗ್ಗೆ ISIS ಗೋಲ್ಸೋದು, PFI ಗೋಲ್ಸೋದು ಸರಿ? ಇದು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು RSS ಅನ್ನ ಕಟ್ಟಕ್ಕಾಗತ್ತಾ? ಅಥವಾ ಅರಬ್ ದೇಶದಲ್ಲಿ ಆಗತ್ತಾ, ಅಮೆರಿಕದಲ್ಲಿ ಆಗತ್ತಾ? ಮೇಡಮ್, ನೀವು ಹೇಳಿದ್ರಲ್ಲ ಓಲೈಕೆ ಅಲ್ಪಸಂಖ್ಯಾತ, ನನಗೂ ನಾನು ಆ ಪ್ರಶ್ನೆನೂ ಕೇಳಿದ್ದೀನಿ. ಆದ್ರೆ ನಾನು ಇವತ್ತು ಕೇಳೋದು 135 ಸೀಟ್ ಗೆದ್ದು ಬಂದಿದ್ದಾರೆ ಇವರು ಹಿಂದೂಗಳು ವೋಟ್ ಮಾಡ್ಲಿಲ್ವಾ? ನಿಖಿಲ್, ನಿಖಿಲ್ ನಾನು ಹೇಳ್ತಕ್ಕಂಥದ್ದು ನೋಡಿ, ಇವತ್ತು ನಾವು ಚಿಂತನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ದೀನ ದಲಿತ ಬಂಧುಗಳು ಇವತ್ತು ಸಮಾನವಾಗಿ ಧ್ವನಿ ಇರ್ತಕ್ಕಂಥವ್ರ ಜೊತೆ, ಬಲ ಇರ್ತಕ್ಕಂಥವ್ರ ಜೊತೆ ಇನ್ನೂ ರಿಸರ್ವೇಶನ್ ನಾವು ಯಾಕೆ ಕೊಡ್ಬೇಕಾಗಿದೆ? ಮುಖ್ಯವಾಹಿನಿಗೆ 75 ವರ್ಷ ಆದ್ರೂ ತರಕ್ಕಾಗಿಲ್ಲ. ನಮ್ಮ ಆದ್ಯತೆಗಳು ಯಾವ್ದಿರ್ಬೇಕು? ಇಲ್ಲ ಬಾಬು ಅವರು ಹೇಳಿ, ಅದು ಹೇಳೋದಲ್ಲ, ಅದು ಎಲ್ಲರದೂ ಜವಾಬ್ದಾರಿ. ಬಿಜೆಪಿ ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲ ಭಾರತೀಯ ವಾಸಿಗಳ ಜವಾಬ್ದಾರಿ ಇದೆ. ಅದ್ರಲ್ಲಿ ಯಾರ ಪಾಲು ಎಷ್ಟು ಅಂತ ಎಲ್ಲರೂ ಇವತ್ತು ನೋಡ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು RSS ನ ಬಗ್ಗೆ ಮಾತಾಡುವಾಗ ನೀವು ಹಂಗ್ ಮಾತಾಡಿದಷ್ಟು ಏನ್ ಗೊತ್ತಾ, ಜನ ಇವತ್ತೇನು ಬುದ್ಧಿವಂತರಾಗಿದ್ದಾರೆ. ಇಡೀ ಜಗತ್ತಿನಾದ್ಯಂತ ಅದರ ಒಂದು ಸೇವೆಯನ್ನ ಶ್ಲಾಘನೆ. ಭೂಕಂಪ ಆದ್ರೆ ಹೋಗಿದ್ದಾರೆ, ಅಲ್ಲಿ ಯಾವುದೋ ಒಂದು ಪ್ರವಾಹ ಬಂದ್ರೆ ಹೋಗಿದ್ದಾರೆ, ರೋಗ ರುಜಿನ ಬಂದ್ರೆ ಹೋಗಿದ್ದಾರೆ, ಕೋವಿಡ್ ಬಂದ್ರೆ ಹೋಗಿದ್ದಾರೆ. ಅವ್ರು ಯಾರು ಅಂತಲೇ ಗೊತ್ತಿರಲ್ಲ, ಹೆಸರು ಹೇಳ್ಬೇಡಿ ಅಂತ ಹೇಳ್ತಾರೆ. ಒಬ್ಬರನ್ನ ತೋರಿಸಿ. ಪ್ರಚಾರಕ್ಕಾಗಿನೇ ಜೀವನ ನಡೆಸುವಂತ ಅನೇಕರ ನಡುವೆ ನಾವು ಅನಾಮಧೇಯರಾಗಿರ್ತೇವೆ. ನಮ್ಮ ಹೆಸರು ತಗೋಬೇಡಿ. ಯಾರಾದ್ರೂ ಬಿಜೆಪಿ ಅವರು RSS ಹೆಸರನ್ನ ಮಿಸ್ಯೂಸ್ ಮಾಡಿದ್ರೆ ಅವರಿಗೆ ಕೊಡೋ ಕಡೆ ಸೂಚನೆಗಳು ಕೊಡ್ತಾರೆ. ಬಿಟ್ರೆ ದಯವಿಟ್ಟು RSS ಬಗ್ಗೆ ಚಿಂತನೆ ಮಾಡಿ. ಬಿಜೆಪಿಗೂ RSSಗೂ ನಂಟು ಮಾಡ್ತಕ್ಕಂಥದ್ದು ಅದು ಶೋಭೆ ಅಲ್ಲ. ಅದನ್ನ ನಾವು ಡಿಫೆಂಡ್ ಮಾಡಕ್ ನಾವಿದೀವಿ. ಆಯ್ತು ನರೇಂದ್ರ ಮೂರ್ತಿ ಅವರೇ, ಈಗ ಪದೇ ಸಿದ್ಧಾಂತ ಅಂತ ವಿಷಯ ಬಂದಾಗ ಸೈದ್ಧಾಂತಿಕ ಬೆನ್ನೆಲುಬು ಬಿಜೆಪಿಗೆ RSS ಅನ್ಬೋದಾ? ಈಗ ಆ ಸಿದ್ಧಾಂತ ಟಾರ್ಗೆಟ್ ಮಾಡ್ಬೇಕೀಗ. ಇಟ್ ಇಸ್ ನಾಟ್ ಅಬೌಟ್ ದಿ RSS. ಬಿಜೆಪಿಯ ಸಾಮಾಜಿಕ ಬೆನ್ನೆಲುಬು, ಸೈದ್ಧಾಂತಿಕ ಬೆನ್ನೆಲುಬಾಗಿರುವಂತ RSS ನ ಟಾರ್ಗೆಟ್ ಮಾಡಿದ್ರೆ ಬಿಜೆಪಿಯ ಬುಡಕ್ಕೆ ಕೈ ಹಾಕ್ದಂಗೆ. ಇಸ್ ದಟ್ ದಿ ಇಂಟೆನ್ಷನ್? ಮೊದಲನೇದಾಗಿ ಅಲ್ಲಿ RSS ನ ಚಿಂತಕರು ಅಂತಿದೆ, RSS ನ ಹಿತೇಶಿ ನಾನು. ಚಿಂತಕರು ಅಂದ್ರೆ ಅದೊಂದು ದೊಡ್ಡ ಪದ ಆಗತ್ತೆ. ಮುಂದುವರಿಸ್ತಾ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಇದು ಒಂದು ಸಿದ್ಧಾಂತದ ವ್ಯಕ್ತಿಗಳು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರಬೇಕಾ ಅನ್ನೋದು ಒಂದು ಪ್ರಶ್ನೆನ ರೀಫ್ರೇಮ್ ಮಾಡ್ಬೋದು. ಈಗ BJP ಒಳಗೇನೆ
ಭಾಳಷ್ಟು ಜನ ಸ್ವಯಂ ಸೇವಕರು ಅಥವಾ ಸಂಘ ಪರಿವಾರದ ಹಿನ್ನೆಲೆ ಇರೋರು ಜಾಸ್ತಿ ಜನ ಕಾಣಿಸ್ಕೊತಾರೆ. ಹಾಗಂದ್ಬಿಟ್ಟು ಕೇವಲ BJPಗೆ ಸೀಮಿತವಾಗಿದ್ದಾರಾ? ಇಲ್ಲ. ಕರ್ನಾಟಕದ ಈಗಿನ ಆಡಳಿತ ಪಕ್ಷದ KPCC ಅಧ್ಯಕ್ಷರು ವಿಧಾನಸಭೆಯಲ್ಲಿ ನಿಂತು ಪ್ರಣಾಮ್ ಮಂತ್ರ ಹೇಳಿರೋ ಏಕೈಕ ವ್ಯಕ್ತಿ ಅವರೇನೆ. DK ಶಿವಕುಮಾರೇ ಹೇಳಿರೋದು. ನಮಸ್ತೆ ಸದಾ ವತ್ಸಲೆ ಮಾತು ಅನಂತಕುಮಾರ್ ಅವ್ರು ತೀರೋದಾಗಿ ಭಾಷಣ ಇದೆ, ಸಾಕಷ್ಟು ಜನ ಇದನ್ನು ನೋಡ್ಬೋದು. ಸೊ ಇದು ಒಂದೇ ಪಕ್ಷಕ್ಕೆ ಸೀಮಿತವಾಗಿರಬೇಕು ಅನ್ನೋದೇನಿಲ್ಲ. ಈ ಆಲೋಚನೆ ಎಲ್ಲಿ ಬೇಕಾರೋ ಇರ್ಬೋದು. ಎರಡನೇದೇನು ಅಂದರೆ ಈ ಆಲೋಚನೆ ಕೇವಲ ಧರ್ಮಕ್ಕೆ ಸೀಮಿತ ಮಾಡೋದು, ಅದು ವೆರಿ ಸ್ಕ್ಯೂಡ್ ಆರ್ ವೆರಿ ಲಿಮಿಟೆಡ್ ಲೆವೆಲ್ ಆಫ್ ಥಿಂಕಿಂಗ್. ಅಂದರೆ ಹಿಂದುತ್ವ ಅಂದರೆ ಕೇವಲ ಒಂದು ಸಮುದಾಯಕ್ಕೆ ಅಥವಾ ಧರ್ಮಕ್ಕೆ ಸೀಮಿತ ಅಲ್ಲ. RSSನ ಇದೇನು ರಾಷ್ಟ್ರೀಯ ಸಂಘಟನೆಗೂ ಸೀಮಿತ ಅಲ್ಲ, ಒಂದು ಸಂಘಟನೆಗೂ ಸೀಮಿತ ಅಲ್ಲ ಹಿಂದುತ್ವ. ರಾಷ್ಟ್ರೀಯ ಸಿದ್ದರಾಮಯ್ಯನವರು ಅವರು ಬಹಳ ಪ್ರೌಡ್ ಆಗಿ ಹೇಳ್ಕೊತಾರೆ, ನನ್ನ ಹೆಸರಲ್ಲೇ ರಾಮ ಇದೆ ರೀ, ನಾನು ಹಿಂದೂ ರೀ ಅಂತ. ಸಿದ್ದರಾಮಯ್ಯನವ್ರದೇ ಹಿಂದುತ್ವ ಬೇರೆ ಇದೆ, ಆ ವ್ಯಾಖ್ಯಾನ ಬೇರೆ ಇದೆ. ಶಿವಕುಮಾರ್ ಹೇಳ್ತಾರೆ ನಾನು ಶಿವನ ಕುಮಾರ ಅಂತ ನನ್ನ ಇಂಟರ್ವ್ಯೂನಲ್ಲಿ ಹೇಳಿದ್ರು. ನಮ್ಮ ಅಪ್ಪ ನನ್ನ ಹೆಸರಲ್ಲೇ ಶಿವ ಇಟ್ಟವ್ರೆ ಅಂದ್ರೆ ಅವ್ರದ್ದು ಒಂದು ಹಿಂದುತ್ವ ಇದೆ, ಅದು ಎಕ್ಸೆಪ್ಟ್ ಮಾಡಬೇಕು. ತಪ್ಪೇನಿದೆ ಅದರಲ್ಲಿ? ಅಲ್ಲಿಗೆ ಹಿಂದುತ್ವ ಅನ್ನೋದು ಒಂದು ಸಂಘಟನೆದಲ್ಲ ಅಂದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿರುವಂತ ಆಪತ್ತು. ಅವತ್ತಿನ ದಿನ ಅವ್ರು ಹೇಳಿದ್ರಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ದಿ ಐರನ್ ಮ್ಯಾನ್ ಅವ್ರು ಹೇಳಿದ್ರು ಏನೋ ಫೋರ್ಸಸ್ ಆಫ್ ಹೇಟ್. ಅವರ ಕಮ್ಯುನಿಕೆನಲ್ಲಿ 1948 ಫೆಬ್ರವರಿ 2ನೇ ತಾರೀಕು ಅವ್ರು ಹೇಳಿದ್ರು ದ ಫೋರ್ಸಸ್ ಆಫ್ ಹೇಟ್. ಹಂಗಂದ್ರೆ ಅದನ್ನ RSSಗೆ ಯಾಕೆ ಹೋಲಿಸಿ ಮಾತಾಡ್ತಾರೆ? ಈಗ ಫೋರ್ಸಸ್ ಆಫ್ ಹೇಟ್ ಅನ್ನೋ ಈಗ RSS ಬೇಸಿಕಲಿ ಏನು ಕೆಲಸ ಮಾಡುತ್ತೆ? ಆಗಲೇ ಬಾಬು ಅವರು ಮತ್ತು ಎಲ್ಲರೂ ಒಪ್ಕೊಂಡ್ರು ಭಾಳಷ್ಟು ಸೇವಾ ಚಟುವಟಿಕೆಗಳು ಪ್ರಶ್ನೆನೇ ಇಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಪ್ರಶ್ನೆ ಬರೋದು ಕೇವಲ ಒಂದು ಕೋಮಿಗೆ ವಿರೋಧಿಸ್ತಾರೆ, ಆ ಆಲೋಚನೆ ಇಲ್ಲ. ರಾಷ್ಟ್ರೀಯ ಚಿಂತನೆಗಳಿರೋವಂಥ ಯಾವುದೇ ವ್ಯಕ್ತಿ ಸಂಘ ಪರಿವಾರ ಅಥವಾ RSSನ ಯಾವುದೇ ಚಟುವಟಿಕೆಗಳು ಇವತ್ತಿಗೂ ಜೋಡಿಸ್ಕೊಬೋದು. ಭಾಳಷ್ಟು ಜನ ಜೋಡಿಸ್ಕೊಂಡಿದ್ದಾರೆ, ಮುಂದೆನೂ ಜೋಡಿಸ್ಕೊಬೋದು. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ರಿಸ್ಟ್ರಿಕ್ಷನ್ ಫಾರ್ ದಟ್. ಈ ಮೈಂಡ್ಸೆಟ್ಟಿಂದ ಹೊರಗೆ ಬರಬೇಕು. ಕೇವಲ ಏನಂತಾರೆ ಕೋಮನವರು ಅಲೌಡ್ ಇಲ್ಲ ಅಥವಾ ಅವ್ರಿಗೆ ಡಿಸ್ಅಲೌಡ್. ಯಾರ್ಯಾರು ರಾಷ್ಟ್ರೀಯ ಆಲೋಚನೆಗಳಿಗೆ, ರಾಷ್ಟ್ರೀಯ ಚಿಂತನೆಗಳಿಗೆ ದೇಶ ಮುಂದೆ ಬರಿಬೇಕು ಈ ಪರಿಕಲ್ಪನೆ ಇಟ್ಕೊಂಡು ಬಂದಿರೋಂಥ ವ್ಯಕ್ತಿಗಳು ಎವ್ರಿಬಡಿ ಈಸ್ ವೆಲ್ಕಮ್ಡ್. ಯಾವತ್ತೂ RSS ಬೋರ್ಡ್ ಹಾಕಿದಾರ, RSS ಶಾಖೆ ಮುಂದೆ ಒಂದು ಬೋರ್ಡ್ ಹಾಕಿದಾರ, ಇವ್ರು ಅಲೌಡ್ ಇಲ್ಲ, ಈ ಧರ್ಮದವ್ರು ಅಲೌಡ್ ಇಲ್ಲ ಅಥವಾ ಈ ಜಾತಿನವ್ರು ಅಲೌಡ್ ಇಲ್ಲ, ಯಾವತ್ತೂ ಹಾಕಿಲ್ಲ. ಮತ್ತೆ ಈ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗೋಯ್ತಲ್ಲ. ಈಗ ಚರಣ್ ಗೌಡ್ರನ್ನ ನೀವು ಸಂಘಕ್ಕೆ ಸೇರಿಸ್ಕೋತೀರಾ? ನಮ್ಗೇನು ಸಮಸ್ಯೆ ಇಲ್ಲ. ಅವ್ರು ನಮ್ಮ ಬರಲಿ, ಅವರು ನಾಳೆ ಬರಲಿ, ಬೆಳಗ್ಗೆ ಶಾಖೆಗೆ ಬಂದು ಅವರು ನೋಡ್ಲಿ ಏನ್ ನಡೆಯುತ್ತೆ, ಯಾತ್ರಾ ಚಟುವಟಿಕೆಗಳು ನಡೆಯುತ್ತೆ ಅಂತ. ಯಾವುದೇ ರೀತಿ ಇದ್ದು ನೋಡಿದವರು. ನನಗೆ ಒಂದೇ ಒಂದು ಸಣ್ಣ ಕ್ವಶನ್ಸ್. ಈಗ ರಾಮ ಜನ್ಮಭೂಮಿ ನಾವು ರಾಮನ ದೇವಸ್ಥಾನ ಕಟ್ಟಿದ್ದು ಹೇಗೆ ಸರ್? ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆಧಾರದ ಮೇಲೆ ಕಟ್ಟಿದ್ವಿ. ಬಾಬ್ರಿ ಮಸೀದಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆರ್ಡರ್ ಕೊಟ್ಟಿತ್ತು ಸರ್ ಡೆಮಾಲಿಷ್ ಮಾಡಿ ಅಂತ ಆರ್ಡ್ರ್ ಇತ್ತ ಸರ್? ಕೈಗೆ ತಗೊಂಡು ಉರುಳಿಸ್ತವ್ರು ಯಾರು ಸರ್? ಅದನ್ನು ಕಟ್ಟಲಿ, ರಾಮ ಜನ್ಮಭೂಮಿ ಪ್ರೂವ್ ಆಗಲಿ, ಈ ದೇಶದ ನೆಲದ ಕಾನೂನಲ್ಲಿ ಪ್ರೂವ್ ಮಾಡಿ ಆಮೇಲೆ ಡೆಮಾಲಿಷ್ ಮಾಡಿ ಕಟ್ಟಲಿ. ಯಾವ ಆಧಾರದ ಮೇಲೆ ಡೆಮಾಲಿಷ್ ಮಾಡಿದ್ರ ನೀವು? ನಾವೆಲ್ಲ ಸೈದ್ಧಾಂತಿಕವಾಗಿ ಅಂತ ನೀವು ಮೊದಲು ಚಿಂತನೆ ನಿಮ್ಮದು ಕರೆಕ್ಟಾಗಿ ಮಾಡಿ. ನೀವು ಹಿಂದುತ್ವನ, ಸನಾತನವಾದಿಗಳ, ಪುರೋಹಿತಶಾಹಿಗಳ, ಬ್ರಾಹ್ಮಣ್ಯನ ನೀವು ಏನು ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದೀರ ಈ ದೇಶದಲ್ಲಿ? ಫಸ್ಟ್ ಹೇಳಿ ನಮಗೆ. ನೀವು ಒಂದೊಂದು ಈ ಪರ್ಟಿಕ್ಯುಲರ್ ಡಿಬೇಟ್ ಅಂತ ಒಂದು ದೊಡ್ಡ ವಿವಾದ ನಾನು ಹೇಳೋದು ಹೆಡ್ಗೇವರಿಂದ ಮೋಹನ್ ಭಗವತ್ವರ್ವರೆಗೂ ಯಾರ್ಯಾರು ಸಂಚಾಲಕರಾಗಿ ಬಂದಿದ್ದೀರಾ? ಈ ದೇಶದ ಒಬ್ಬ ದಲಿತ ಆ ಚಿಂತನೆಯಲ್ಲಿ ಇಲ್ವಾ? RSS ಚಿಂತನೆಯಲ್ಲಿ ಇಲ್ವಾ? ನಿಮ್ಮ ಇದರಲ್ಲಿ ಪಥಸಂಚಲನ ಮಾಡಿಲ್ವಾ? OTC ITC ಮಾಡಿದ ಒಬ್ಬ ದಲಿತ ಇಲ್ವಾ? ಯಾಕೆ ನೀವು ಆ ಸಂಚಾಲಕನಲ್ಲಿ ತಂದಿಲ್ಲ? RSSನವರು ಮಾತಾಡಿದರೆ 1000 ಇದೆ. ನಿಮ್ಮ ಫಸ್ಟ್ ಯು ಶುಡ್ ಬಿ ಕ್ಲಿಯರ್. ನಿಮ್ಮ ಸಂಘಟನೆ ಉದ್ದೇಶ ಏನು, ಅದನ್ನ ಆಳ್ವಿಕೆ ಮಾಡ್ಕೊಂಬತ್ತಾ ಇರೋರು ಯಾರು, ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಅದು ಜಾತಿ ಆಧಾರದ ಮೇಲೆ ಆಗ್ಬೇಕಾ? ಅಲ್ಲಲ್ಲ, ಎಲ್ಲರಿಗೂ ಒಂದು ಚಾನ್ಸ್ ಸಿಗ್ಬೇಕಲ್ಲ ಸರ್. ಸಿಗ್ಬೇಕು, ಚಾನ್ಸ್ ಪಡ್ಕೋಬೇಕಲ್ಲ. ಹೆಂಗೆ ಸರ್? ಅಂದ್ರೆ ಅದು ಪಾಲಿಟಿಕ್ಸ್ ಕ್ವಾಲಿಫೈ ಆಗ್ಬೇಕಲ್ಲ. ಬ್ರಾಹ್ಮಣರು ಅಂತ ಇವ್ರು ಮಾಡಿದಾರೆ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ಹೆಡ್ಗೇವಾರಿಂದ ಮೋಹನ್ ಭಗವತ್ವರ್ ಅವ್ರಿಗೆ ಬಂದಿರೋರೆಲ್ಲ ಯಾರು ಕಾರಣಕ್ಕಂತೂ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಖರ್ಗೆ ಅವರು ಸರ್ ಬ್ಯಾನ್ ಬ್ಯಾನ್ ಮಾಡ್ತೀವಿ ಅಂತ
ಅಂತ ಹೇಳಿಲ್ವಲ್ಲ. ಇದು ಹಿಂದುತ್ವ ಅಲ್ಲ ರಾಷ್ಟ್ರೀಯತೆ ಅಂದಿದ್ದಕ್ಕೆ ನಾನು ಜಸ್ಟ್ ಅವ್ರಿಗೆ ಹೇಳಿದ್ದು ಹಿಂದುತ್ವ ಅಲ್ಲ ರಾಷ್ಟ್ರೀಯತೆ ಅಂದಾಗ ಇದು ಯಾಕೆ ರಾಷ್ಟ್ರೀಯತೆ ಆಗ್ತಾ ಇಲ್ಲ, ನಾವು ಯಾಕೆ ಹಲವಾರು ಜನ ಇದನ್ನು ಒಪ್ತಾ ಇಲ್ಲ ಅಂದರೆ ಇದರಲ್ಲಿನ ಸನಾತನವಾದಿ ಪುರೋಹಿತಶಾಹಿ ಬ್ರಾಹ್ಮಣ್ಯ ಉಳ್ಕೊಂಡ್ಬಿಟ್ಟಿದೆ ಸರ್ ಅದರಲ್ಲಿ. ಆಮೇಲೆ ಕೇಸರಿ ಶಾಲು ಸರ್, ಕೇಸರಿ ಶಾಲನ್ನ ಯಾರು ಹಾಕ್ತಾ ಇದ್ರು ಮುಂಚೆ? ದೇವಸ್ಥಾನದ ಪೂಜಾರಿಗಳು ಸನ್ಯಾಸಿಗಳು ಯಾರೋ ಹಾಕ್ತಾ ಇದ್ರು. ಇವತ್ತು ಯಾರ್ಯಾರು ಹಾಕ್ತಾರೆ ಸರ್? ಫೈಟರ್ ರವಿಗೂ ಕೇಸರಿ ಶಾಲು ಕೊಟ್ಟಿದ್ದೀರಾ, ಇನ್ನೊಬ್ಬನಿಗೂ ಕೇಸರಿ ಶಾಲು ಕೊಟ್ಟಿದ್ದೀರಾ, ರಕ್ತ ಕೈ ಅಂಟಿಸ್ಕೊಂಡಿರೋನ್ಗೂ ಕೇಸರಿ ಶಾಲು ಹಾಕ್ತೀರಾ, ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ನಿಮ್ಮ ಬಿಜೆಪಿ ಶಾಲು ಹಾಕಿ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಇವತ್ತು ಎಲೆಕ್ಷನ್ ನಡೀತದೆ ಸರ್, ಹೋದ್ರೆ ಕೇಸರಿ ಶಾಲು ಹಾಕೊಂಡು ನೀವು ಇದು ಕೇಸರಿ ಮೇಲಿರೋ ಪ್ರೀತಿಯಿಂದ ಕೇಸರಿ ಅಲ್ಲ ಸರ್, ನಾವು ನೋಡಿ ಸರ್, ನಮಗೆ ಇಲ್ಲ ಸರ್, ನಾವು ಆ ಕೇಸರಿನ ನೋಡಿರೋದೇ ಬೇರೆ ತರ ಸರ್. ಕೇಸರಿ ಅಂದ್ರೆ ಒಂದು ಶಾಂತಿ, ಅದಕ್ಕೊಂದು ಒಂದು ಕ್ವಾಲಿಫೈಡ್ ಇರಬೇಕು, ಎಲ್ಲರೂ ಹಾಕಬಾರ್ದು ಅಂತ ಇದ್ದಿದ್ದು. ಇತ್ತೀಚೆಗೆ ಏನ್ ಹಾಕ್ಬಿಟ್ಟಿದೆ, ನೀವು ಬೂತ್ಗಳ ಹತ್ರ ಹೋಗಿ ನಿಂತ್ಕೊಂಡು 2 ಮರ್ಡರ್ ಕೇಸ್ ಇರ್ತದೆ, ಕೇಸರಿ ಶಾಲ್ ಹಾಕೊಂಡು ನಿಂತಿರ್ತಾನೆ. ಇಸ್ ಇಟ್ ಆ ಕೇಸರಿ ಶಾಲ್ ಬೇಕಾ ಅಂತ ಅವ್ರಿಗೆಲ್ಲ ಅಷ್ಟೇ, ನಮ್ದೇನಿಲ್ಲ. ನಾವು ಮರ್ಡರ್ ಆಗಿರೋರು ಹಾಕ್ಕೊಳ್ಳಿ, ಪರವಾಗಿಲ್ಲ, ಮರ್ಡರ್ ಕೇಸ್ ಇರೋರು ಹಾಕ್ಕೊಳ್ಳಿ, ಲಿಟಿಗೇಷನ್ ಮಾಡೋ ಏಜೆಂಟು ಹಾಕ್ಕೊಳ್ಳಿ, ರಕ್ತ ಕೈಗೆ ಅಂಟ್ಕೊಂಡಿರೋರು ಕೇಸರಿ ಶಾಲ್ ಹಾಕ್ಕೊಳ್ಳಿ, ಅದು ಅವ್ರವ್ರ ಇಷ್ಟ. ನಾವು ಕೇಸರಿ ಶಾಲೆ ಹಾಕ್ಕೊಬೇಕಾದ್ರೆ ಅದಕ್ಕೆ 100 ಸಲ ಯೋಚನೆ ಮಾಡಬೇಕು. ಕೇಸರಿ ಶಾಲೆನ ಯಾರಿಗೂ ವಿವೇಕಾನಂದ, ಇವಾಗ ಮೇಡಮ್ ಹೇಳಿದ್ರು ನಾವು RSSನ ಈ ದೇಶದಲ್ಲದೆ ಬೇರೆ ದೇಶದಲ್ಲೇ ಅಂತ. ಹಂಗಾರೆ ವಿವೇಕಾನಂದರು ಹಿಂದುತ್ವನ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು, ಯಾಕೆ ಮಾಡೋಕ್ಕಾಗಲ್ಲ? ನೀವೆಲ್ಲ ಹೋಗಿ ಅಮೆರಿಕಲ್ಲಿ ಮಾಡಿ, ಅಲ್ಲೇನು ಹಿಂದೂಗಳಿಲ್ವಾ? ಎಕ್ಸ್ಟೆನ್ಷನ್ ಮಾಡಿ ಎಲ್ಲ ನೀವು ಜಗತ್ತಿನಲ್ಲಿ ಹಿಂದೂ ಪ್ರಚಾರ ಮಾಡಿದ್ರೆ ನಾವು ನಿಮ್ಮಿಂದ ಬರ್ತೀವಿ. ಇಲ್ಲೇ ಯಾಕೆ ಹಿಂದೂ ಪ್ರಚಾರ ಮಾಡಿ ಘರ್ಷಣೆ ಮಾಡಿ ಬೆಂಕಿ ಹಚ್ಚಿ ಕೋಮುವಾದ ಮಾಡಿ ನಿಮ್ಮ ರಾಜಕಾರಣ ಮಾಡ್ತೀರಾ ಅಂತ. ಬಾಬು ಸರ್ ಒಂದು ಮಾತಾಡ್ಸ್ಬರ್ತೀನಿ ಸರ್. ಈ ಹೇಳಿಕೆ ಇದೆಯಲ್ಲ, ಇದು ಲಾಜಿಕ್ ಅಲ್ಲ ಅಥವಾ ಐಡಿಯಾಲಜಿಕ್ ಅಲ್ಲ? ವ್ಯತ್ಯಾಸ ಗೊತ್ತು ಅನ್ಕೋತೀನಿ ಪ್ಲೀಸ್. ಅಲ್ಲ, ಲಾಜಿಕ್ ಆಗಿ ತಗೊಳ್ಳೋರಿಗೆ ಲಾಜಿಕಲ್ಲು, ಐಡಿಯಾಲಜಿ ಮೇಲೆ ಥಿಂಕ್ ಮಾಡೋರಿಗೆ ಐಡಿಯಾಲಜಿ. ಈಗ ಮೇಡಮ್ ಆಗಲೇ ಒಂದು ಮಾತು ಹೇಳಿದ್ರು, ನಾವು ಯಾರು ಬಂದರೂ ಸ್ವಾಗತ ಮಾಡ್ತೀವಿ, ನಮ್ಮ ಪಕ್ಷದ ಗುಣ ಅಂತೇಳಿ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದೇ ಕಾರಣಕ್ಕೆ 17 ಜನ MLAಗಳನ್ನ ಆಪರೇಷನ್ ಕಮಲ ಮಾಡಿ ಕರ್ಕೊಂಡು ಹೋಗಿದ್ದವರು. ಅವ್ರಿಗೆ ಅಭಿನಂದನೆ ಹೇಳ್ಬೇಕು. ಅದಕ್ಕೆ ಜನ ಇವತ್ತು ತೀರ್ಪು ಕೊಟ್ಟವ್ರೆ, ಜನ ತೀರ್ಪು ಕೊಟ್ಟವ್ರೆ, ಹಾಗಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಇನ್ನೊಂದು, ಈಗ ನೀವು ಐಡಿಯಾಲಜಿ ಬಗ್ಗೆ ಕೇಳಿದ್ರಿ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಐಡಿಯಾಲಜಿ ಹೇಳಿದ್ದು ಚುನಾವಣಾ ಸಂದರ್ಭದಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರ ಐಡಿಯಾಲಜಿ ಹೇಳಿದ್ದು, ಈ ರಾಜ್ಯದಲ್ಲಿ ಚುನಾವಣೆಯನ್ನು ಅಭಿವೃದ್ಧಿ ಹೆಸರಲ್ಲಿ ಓಟ್ ಕೇಳಬೇಡಿ, ಲವ್ ಜಿಹಾದ್ ಹೆಸರಲ್ಲಿ ಕೇಳಿ, ಮತ್ತೊಂದು ಧಾರ್ಮಿಕ ವಿಷಯದಲ್ಲಿ ಕೇಳಿ, ಏನು ಕಾಂಗ್ರೆಸ್ ಪಾರ್ಟಿನ ಹೇಳಿದ್ದು. ಅವರು ಹೇಳಿದ್ದು ಅವ್ರಿಗೆ ತಿರುಗುಬಾಣ ಆಗಿದೆ ಬಿಟ್ರೆ ಅದಕ್ಕೆ ಅವ್ರಿಗೆ ನೀವು ನಳಿನ್ ಕಟೀಲ್ ಹೇಳಿದ್ದನ್ನ RSS ಗೆ ತೋರಿಸ್ತೀರಿ, ನೀವು ಬಿಜೆಪಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ. ನೋಡಿ ಸರ್, ಈ RSS ಪರ್ಸನ್ ಅದನ್ನ ಯಾಕೆ ಮುಚ್ಚಿ ಮಾಡಿ? ನಮ್ಮ ನಾಗೇಂದ್ರ ಪ್ರಸಾದ್ಗೂ ಬರ್ತೀನಿ, ನರೇಂದ್ರ ಮೂರ್ತಿ ಅವ್ರಿಗೆ ಪಾಪ ಅವರು ಒಂದು ಮಾತು ಘೋಷಣೆ ಹೇಳಿದ್ರು, ವಿಧಾನಸಭೆ ಒಳಗಡೆ DK ಶಿವಕುಮಾರ್ ಅವರು ಸದಾ ವತ್ಸಲೆ ಮಾತೃಭೂಮಿಯನ್ನು ಪದ ಹೇಳಿದ್ರು, ಯಾವುದು ಅನಂತಕುಮಾರ್ ವಿಷಯಕ್ಕೆ ಅಂತೇಳಿ. ಅವ್ರಿಗೆ ಅದು ಪದದ ಅರ್ಥ ಗೊತ್ತಿದ್ರೆ ಸುಳ್ಳು ಹೇಳೋದು ಬಿಡ್ಬೇಕು. RSS ಮುಂಚೆಯಲ್ಲಿ ನಾನು ಹಿತೈಷಿಯನ್ರು, ಅವ್ರನ್ನ RSS ಬರ್ತೀನಿ, RSS ಇದ್ರೆ ನಾವು ಯಾರು ಬಂದರೂ ಸ್ವೀಕಾರ ಮಾಡ್ತೀವಿ. ಇವ್ರು ಹಿತೈಷಿಗಳಾದ್ರೆ RSS ಹೆಂಗೆ ಸ್ವೀಕಾರ ಮಾಡ್ತಾರೆ? ನೋಡಿ ನಾನು ಹೇಳ್ತೀನಿ ಕೇಳಿ, ದಯಮಾಡಿ ನಾನು ನೇರವಾಗಿ ಹೇಳ್ತೀನಿ, ಸಂಘ ಪರಿವಾರದವರು ದಯಮಾಡಿ ಬಿಡಿ. ನೀವು RSS ಹೇಳ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿದೆ? ಹಿತೈಷಿ ಅನ್ನೋದು ಚಿಂತಕ ಅನ್ನೋದು RSS ಅದಿರಲಿ, ಅದ ಮೇಲೆ ಚರ್ಚೆ ಆಯ್ತು. ನಾನು ಮೇಡಮ್ ಅವ್ರಿಗೆ ಫಸ್ಟ್ ಹೇಳೋಂಥದ್ದು, ದಯಮಾಡಿ ನಿಮ್ಮಲ್ಲಿ ಕ್ಲಾರಿಟಿ ಇಟ್ಕೊಳ್ಳಿ. ನೀವು ತಪ್ಪು ಮಾಡಿದ್ರೆ ಭಯ ಬೀಳಬೇಕು. ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಮತ್ತೆ ನಮ್ಮ ಇವ್ರು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ, ನೀವು ಅಪರಾಧ ಮಾಡಿದ್ರೆ ನಿಮ್ಗೆ ಗಿಲ್ಟ್ನೆಸ್ ಇರಬೇಕು. ನೀವು ಮಾಡಿಲ್ಲ ಅಂದ್ರೆ ವೈ ಯು ಆರ್ ಬಾದರಿಂಗ್. ನಾನೇ ಹೇಳಿದೆ, ಈಗ ನಾನು ಆಸ್ ಎ ಇಂಡಿವಿಜುವಲ್, ಹೌದು, ನೀವು ಈಗ ನೀವು ಬಾದರೇಷನ್ ನಿಮ್ಗೆ ಇಷ್ಟೊಂದು ತಡ್ಕಾಡುತ್ತಲ್ಲ, ನಿಮ್ಗೆ ಅಧಿಕಾರ ಇದ್ದಾಗ ನೀವು ಎಂತೆಂಥ ಮಾತುಗಳು ಹೇಳಿದ್ರಿ, ಎಂತೆಂಥ ಪ್ರಕರಣಗಳು ಮಾಡಿದ್ರಿ. ಅಲ್ಲೆಲ್ಲೋ ಬಿಜಾಪುರದಲ್ಲಿ ನೀವು ಅದ್ಯಾರೋ ಶ್ರೀರಾಮ್ ಸೇನೆ ಅವ್ರನ್ನ ಇನ್ಯಾರನ್ನೋ ಬಿಟ್ಟು ಪಾಕಿಸ್ತಾನ ಧ್ವಜ ಹಾಕುರ್ರಿ. ಏನು ಅವ್ರು ಪಾಕಿಸ್ತಾನದ ಹುಡುಗರು ಬಂದ್ ಮಾಡಿದ್ರ? ನಿಮ್ಮ ಹುಡುಗರೇ ಮಾಡಿದ್ದು, ಆಚೆ ಬರಲಿಲ್ವಾ? ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ ಚರ್ಚಿಗೆ ನುಗ್ಗ್ರಿ ಮಂಗಳೂರಲ್ಲಿ. ಯಾರು ಚರ್ಚಿಗೆ ನುಗ್ದವರು? ಅಲ್ಪಸಂಖ್ಯಾತರ. ನೀವೇ ಅವ್ರ ಹೆಸರು ನುಗ್ಗಿದ್ದು, ಆಚೆ ಬಂತಲ್ಲ. ಆಮೇಲೆ ಸರ್ಕಾರ ನಿಮ್ಮದೇ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇಂಥ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂಥ ಕೆಲಸವನ್ನು ಮಾಡಬೇಡಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಎಲ್ಲ ಜನರನ್ನು ಜೊತೆಗೆ ತಗೊಂಡು ಹೋಗುವಂಥದ್ದು. ಮತ್ತೆ ಆಗಲೇ ಒಂದು ನಿಮಿಷ, ಚರಣಗೌಡರು ಹೇಳಿದ್ರು ಒಂದು ಮಾತು, ನಾನು ಹೇಳ್ತೀನಿ, ಕೇಸರಿ ಇಸ್ ನಾಟ್ a brand of the BJP or RSS. Yes. ನೋಡಿ, ತ್ರಿವರ್ಣ ಧ್ವಜ ನಮ್ದು. ಕೇಸರಿ ಕೊಟ್ಟರು ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ, ಹಸಿರು ಕೊಟ್ಟರು ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ, ಬಿಳಿ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ. ಇವ್ರದ್ದು RSS ಅನ್ನೋದು ಭಗವದ್ ಧ್ವಜ, ನಾಟ್ ಕೇಸರಿ. ಅವ್ರು ಹೇಳಿದ್ದು ಕಾವಿ ಬಟ್ಟೆ ಬೇರೆ, ಕೇಸರಿ ಬಟ್ಟೆ ಬೇರೆ.
ಕೇಸರಿ ಬಟ್ಟೆ ನಮ್ಮ ರಾಷ್ಟ್ರ ಧ್ವಜದಲ್ಲಿದೆ, ಕಾಂಗ್ರೆಸ್ ಪಾರ್ಟಿ ಧ್ವಜದಲ್ಲಿದೆ. ಇವ್ರ ಅನುಕೂಲಕ್ಕೆ ಸಂಘ ಪರಿವಾರದವರು ಅದು ಉಪಯೋಗಿಸ್ಕೊತಾ ಇದ್ದಾರೆ ಬಿಟ್ರೆ ಇಟ್ ಇಸ್ ನಾಟ್ ದ ಬ್ರ್ಯಾಂಡ್ ಆಫ್ RSS ಆರ್ BJP. ನಾವು ತ್ರಿವರ್ಣ ಧ್ವಜ ಈ ದೇಶದಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ವಿರೋಧ ಮಾಡಿದವರು ಯಾರು? ಗೋಲ್ವರ್ಕಲ್ ಚರಿತ್ರೆ ತೆಗಿರಿ. ಹಿಟ್ಲರ್ನ ಆರಾಧನೆ ಮಾಡಿದವರು ಯಾರು? ಮುಸ್ಲೋನಿ ಆರಾಧನೆ ಮಾಡಿದವರು ಯಾರು? RSS ಕ್ಯಾಪು ಬ್ಲ್ಯಾಕ್ ಕ್ಯಾಪ್ ಇತ್ತು, ಯಾರ್ದು ಯೂನಿಫಾರ್ಮ್ ಅದು? RSS ಚಡ್ಡಿ ಯೂನಿಫಾರ್ಮ್ ಇತ್ತು, ಯಾರ್ದು ಯೂನಿಫಾರ್ಮ್ ಅದು? ಮುಸ್ಲೋನಿಂದ ತಂದಿದ್ದಲ್ವಾ ನೀವು? ಕ್ಯಾಪು ಹಿಟ್ಲರಿಂದ ತಂದಿದ್ದಲ್ವಾ ನೀವು? ಇಟಲಿ ದೇಶದಿಂದ ಕಾಪಿ ಮಾಡಿದ್ರಲ್ವಾ ನೀವು? ನಿಮ್ಮ ಸಾಹಿತ್ಯ ಏನು ಹೇಳುತ್ತೆ? ನಿಮ್ಮ RSS ಸಾಹಿತ್ಯ, ನಿಮ್ಮ ಗೋಲ್ವಾಲ್ಕರ್, ನಿಮ್ಮ ಗುರೂಜಿ ಅಂತ ಕರೀತಿರಲ್ಲ, ಏನು ಬರವಣಿಗೆ ಬರೆದವ್ರೆ? ಯಾಕೆ ತಪ್ಪು ಮಾಹಿತಿ ಕೊಡ್ತೀರಾ ಜನಕ್ಕೆ? ನೀವು ಈ ದೇಶದಲ್ಲಿ ಧಾರ್ಮಿಕ ಭಾವನೆ ಹೆಸರಿನಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೇಳಿಸಿ ಮಾಡೋಂಥ ಹೊಟ್ಟಿರೋದನ್ನ ನಾವು ಖಂಡನೆ ಮಾಡ್ತಾ ಇದ್ದೀವಿ ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ನಿಲುವೇನಿತ್ತು ಇವತ್ತು ನಮ್ಮ ನಿಲುವು ಅದೇ ಇದೆ. ಸರ್ವ ಧರ್ಮಗಳನ್ನ ಜೊತೆಲಿ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಪಾರ್ಟಿ ನಿಲುವು. ಸರ್ವ ಧರ್ಮಗಳು ಅಂದ್ರೆ ಅದರಲ್ಲಿ ಎಲ್ಲಾ ಧರ್ಮಗಳು ಇರುತ್ತಲ್ಲ. ಖಂಡಿತ ಸರ್. ಸಂಖ್ಯಾಬಲವನ್ನ ಹೊರತುಪಡಿಸಿ ಒಂದು ನಿಮಿಷ ಸರ್, ನೀವು ಬಹುಸಂಖ್ಯಾತ ಆಗೋದ್ರಿಂದ ಅತಿರೇಕದ ಔದಾರ್ಯತೆ ತೋರಿಸುವಂತ ಅದು ಅವ್ರು ಸೃಷ್ಟಿ ಮಾಡಿರೋದು. ಮಹಾತ್ಮ ಗಾಂಧಿ ಯಾವ ಧರ್ಮ ಸರ್? ಹಿಂದೂನೇ ಅಲ್ವಾ? ಮುಸ್ಲಿಂ ಅವರು ಹಿಂದೂನೇ ಅಲ್ವಾ? ಒಂದವ್ರು ಯಾರು ಸರ್? ಹಿಂದೂನೇ ಅಲ್ವಾ? ಯಾವ ಸಂಘದವ್ರು ಸರ್? ನಾಥೂರಾಮ್ ಗೂಡ್ಸೆರ್ ಅವರು, ನಾನು ಪ್ರಜ್ಞಾಪೂರ್ವಕವಾಗಿ ಇಚ್ಛಾಪೂರ್ವಕವಾಗಿ ಬೀಂಗ್ ಅಡ್ವೊಕೇಟ್ ಹೇಳ್ತಾ ಇದ್ದೀನಿ, ಅವರು ಝಾನ್ಸಿ ಅನ್ನೋ ಪ್ರದೇಶದಲ್ಲಿ, ಮಹಾರಾಷ್ಟ್ರದ ಝಾನ್ಸಿ ಪ್ರದೇಶದಲ್ಲಿ ಈ ವಾಸ್ RSS ಪ್ರಚಾರಕ್. He was intentionally committed the murder of Mahatma Gandhiji. ನೀವು ಯಾರಿಗಾರು ಅನುಮಾನ ಇದ್ರೆ ಕರ್ಪೂರ್ ಠಾಕರ್ ಕಮಿಷನ್ ರಿಪೋರ್ಟ್ ತೆಗೆದು ಓದ್ಲಿ ದಯಮಾಡಿ. ಇವರು ಕಪೂರ್ ಕಮಿಷನ್ ರಿಪೋರ್ಟ್ ತೆಗೆದು ಓದ್ಲಿ. ಇವರು ಸುಮ್ಮನೆ ಇದು ಹೇಳೋದು ಬೇಡ. ನೋಡಿ ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್, ಸಾವರ್ಕರ್ ಜೊತೆ ಟಚ್ ಅಲ್ಲಿ ಇದ್ರು ಹಾಗೆ ಹೀಗೆ ಅಂತಾರೆ. ಬಟ್ ಸಂಘ ಪರಿವಾರದ ಅವರ ಒಂದು ಸದಸ್ಯತ್ವದ ಸಕ್ರಿಯತೆ ಬಗ್ಗೆ ಐ ಶುಡ್ ಥ್ಯಾಂಕ್ ಯು. ಯಾಕಂದ್ರೆ ನೀವೇ ನನಗೆ ಕಪೂರ್ ಕಮಿಷನ್ ತುಂಬಾ ಹಿಂದೆ ಹೇಳಿದ್ರಿ, ನಾನು ಓದ್ದೆ. ಅದರಲ್ಲಿ ಸಕ್ರಿಯತೆ ಬಗ್ಗೆ ಇದೆ ಬಿಟ್ರೆ ಸದಸ್ಯತ್ವದ ಬಗ್ಗೆ. ಸದಸ್ಯತ್ವ ಅಂದ್ರೆ ಝಾನ್ಸಿ ಪ್ರದೇಶದಲ್ಲಿ, ಮಹಾರಾಷ್ಟ್ರದ ಝಾನ್ಸಿ ಪ್ರದೇಶದಲ್ಲಿ ನಾಥೂರಾಮ್ ಗೂಡ್ಸೆ ವಾಸ್ತ RSS ಬೌದ್ಧಿಕ್, ನಾಟ್ ಪ್ರಮುಖ RSS ಬೌದ್ಧಿಕ್, ರೈಟ್. ಬಟ್ ಅಟ್ ದ ಟೈಮ್ ಆಫ್ ದ ಇನ್ಸಿಡೆಂಟ್ ಅವರು ಸಂಘದಲ್ಲಿ ಇರಲಿಲ್ಲ ಅಂತ. ದಟ್ಸ್ ದಿ ಆರ್ಗ್ಯುಮೆಂಟ್. ಅದಾದ್ಮೇಲೆ ಆರ್ಗ್ಯುಮೆಂಟ್ ಕಪೂರ್ ಕಮಿಷನ್ ಏನು ಹೇಳಿದ್ದಾರೆ ಮೇಡಮ್? ಇಟ್ ವಾಸ್ ದ ಫ್ಯಾಕ್ಟ್ ಅಂತ ಅಬ್ಸರ್ವೇಷನ್ ಇದೆ ಕಪೂರ್ ಕಮಿಷನ್. ಒಂದೇ ಒಂದು ಬ್ರೇಕ್ ಹೋಗಿ ಬರ್ತೀನಿ. ಐ ಕಮ್ ಬ್ಯಾಕ್ ಟು ಯು ಅಂಡ್ ನರೇಂದ್ರ ಮೂರ್ತಿ ಅವರು. ನೀವೇ ಮಾತಾಡ್ತೀರಿ. ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ಮೇಡಮ್ ಕೈ ಎತ್ತಿದ್ರಿ. ಪ್ರಶ್ನೆ ಇರೋದಿಷ್ಟೇ, ಆತಂಕ ಯಾಕೆ ಅಂತ. ಮತ್ತೆ 3 ತಿಂಗಳಲ್ಲಿ ಬಿದೋಗುತ್ತೆ. ಈ ಎಚ್ಚರಿಕೆ, ಈ ವಾರ್ನಿಂಗ್ಗಳು ಯಾಕೆ? ನಮಗೆ ಮತದಾರ ಕೊಟ್ಟಿರ್ತಕ್ಕಂತಹ ತೀರ್ಪನ್ನ ಶಿರಸಾವಹಿಸಿ ನಾವು ಸ್ವಾಗತ ಮಾಡಿದ್ದೀವಿ. ಆಮೇಲೆ ನಾವೇನು ಒಂದೇ ದಿನಕ್ಕೆ ಅಧಿಕಾರಕ್ಕೆ ಬಂದಿರೋರಲ್ಲ, ಒಂದೇ ದಿನಕ್ಕೆ ನಿರಾಶರಾಗಿ ಮನೇಲೇನು ಕಂಬಳಿ ಒದ್ದು ಮಲ್ಕೊಳ್ಳಲ್ಲ. ಯಾಕಂದ್ರೆ ಅಧಿಕಾರ ಇಲ್ದೇನೆ ಬದುಕಿ, ಹೆಚ್ಚಿನ ಸಮಯ ಅಧಿಕಾರ ಇಲ್ಲದೆ ಬದುಕಿರೋದಾದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಆ ಸಮಸ್ಯೆ ಇಲ್ಲ. ಚರಣ್ ಗೌಡ್ರು ಹೇಳ್ತಾ ಇದ್ರು, ಫೈಟರ್ ರವಿ ಶಾಲು ಹಾಕಿದ್ರು, ಕೇಸರಿ ಹಾಕಿದ್ರು, ಬೇರೆಯವರೆಲ್ಲ ಹಾಕಿದ್ರು. ಅಂಗುಲಿಮಾಲನ್ ಕತೆ ಕೇಳಿದ್ದೀರಾ? ಎಲ್ಲಿ ಹಿಂಸೆ ಇರುತ್ತೆ, ಎಲ್ಲಿ ಅವರು ಮುಗ್ಧತೆಯಿಂದಲೋ ಅನೇಕ ಒಂದು ತುಳಿತಕ್ಕೊಳಗಾದ ವರ್ಗಗಳಿಂದ, ಶೋಷಣೆಯಿಂದ ಅವಕಾಶಗಳು ಸಿಕ್ಕದೆ ಯಾರಿವತ್ತು ಅಂತ ಒಂದು ಇದ್ರಲ್ಲಿ ಇರ್ತಕ್ಕಂಥವ್ರು. ಬದಲಾವಣೆ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ. ಒಬ್ಬ ಮನುಷ್ಯ ಒಳ್ಳೆಯವನಾಗಬಾರ್ದು ಅಂತೇನು ಹೇಳಕ್ಕಾಗಲ್ಲ. ಅಶೋಕ ಅಷ್ಟು ವೈಲೆನ್ಸ್ ಅನ್ನ, ವಾರು, ಆ ಒಂದು ಗೆಲುವು ಎಲ್ಲವನ್ನೂ ವಿಜಯೋತ್ಸಾಹ ಕಂಡ ನಂತರ ಕೂಡ ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿದ್ರು? ಇಡೀ ಜಗತ್ತಿನಾದ್ಯಂತ ಬೌದ್ಧ ಧರ್ಮವನ್ನು ಹರಡಬೇಕು ಅಂತ ಅಂದ್ರೆ ಬುದ್ಧನಂತಹ ಒಂದು ಏಕಾಗ್ರತೆಗೆ ಅವ್ರು ಯಾಕೆ ಹೋದ್ರು ಅನ್ನೋದನ್ನ ನೋಡ್ಬೇಕು. ಅದು ಭಾರತದ ನೆಲದಲ್ಲಿ ನಾವು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಕೊಡುಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಬಾಬು ಅವರು ಹೇಳ್ತಾ ಇದ್ರು, ನಮ್ಮ ನರೇಂದ್ರ ಹೇಳುವಾಗ, ಶಿವಕುಮಾರ್ ಅಂತ ಅವರು, ಈಗ ಶಿವಕುಮಾರ್ ಅವರಿಗೆ ಇಷ್ಟ ಆಗಿರಬಹುದು. ಅವರ ಒಬ್ಬ ಮನುಷ್ಯ, ಈಗ ಒಂದು ಕಾಲಕ್ಕೆ ಶಿವಕುಮಾರ್ ಅವ್ರಿಗೆ ಯಾವ ಇಮೇಜ್ ಇತ್ತು, ಯಾಕೆ ಆ ಇಮೇಜ್ ಬಂತು ಗೊತ್ತಿಲ್ಲ. ಅವ್ರು ಬದಲಾಗಬಾರ್ದು ಅಂತೇನಿಲ್ಲ. ಇವತ್ತು RSSನ ಅಥವಾ ಒಂದು ಭಾರತೀಯತೆ, ರಾಷ್ಟ್ರಧರ್ಮ ಅಂತಹ ಮೌಲ್ಯಗಳು, ಅದರಿಂದ ಒಂದು ಶಾಂತಿ ಸಿಗುತ್ತೆ, ಸಮಾಜದಲ್ಲಿ ಮನ್ನಣೆ ಸಿಗುತ್ತೆ, ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರು ಸ್ವೀಕಾರ ಮಾಡಿ ಅದನ್ನು ಹೇಳಿದ್ರೆ ಅವ್ರು ವೆಲ್ಕಮ್ ಮಾಡ್ತಾರೆ. ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವ್ರನ್ನ ಮಾಡುವಾಗ RSS ವಿರೋಧ ಮಾಡ್ಬಿಟ್ಟಿದ್ರೆ ಈ ದೇಶದಲ್ಲಿ ಸಾಧ್ಯ ಆಗ್ತಿತ್ತಾ? ನಾನು ಪ್ರಶ್ನೆಗಳು ನಿಮಗೆ ಬಿಡ್ತೀನಿ. ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಜಿ ಅಂಥವರು ಎಲ್ಲರಿಗೂ ಹಿತ ಹೇಗಾದ್ರು,
ಅವರೇನಾದ್ರೂ ಭಾರತೀಯತೆಯನ್ನ ಅಥವಾ ಭಾರತೀಯ ಜನತಾ ಪಾರ್ಟಿಯನ್ನ ಅಥವಾ ಅವರು ಒಂದು ಸೈದ್ಧಾಂತಿಕವಾದ ಕಾಂಪ್ರಮೈಸ್ ಮಾಡ್ಕೊಂಡಿದ್ರ? ಇಲ್ಲ. ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು ನಿಖಿಲ್, ತೀವ್ರವಾದ ಮನಸ್ಥಿತಿ ಸಂಘ ಪರಿವಾರದ ಎಲ್ಲಾ ಸದಸ್ಯರಲ್ಲೂ ಇಲ್ಲ ಅಥವಾ ಇಲ್ವೇ ಇಲ್ಲ? ಒಬ್ಬೊಬ್ಬರ ಈಗ 108 ಬ್ರಿಟಿಷರು ಆಳಿದ್ ಬರೀ 200 ಬಿಡಿ, ಅವ್ರು ಏನ್ ನಮ್ಮನ್ನು ಮಾಡಕ್ಕಾಗ್ಲಿಲ್ಲ, ನಮ್ಮ ವ್ಯವಸ್ಥೆಯನ್ನ ಕೊಲ್ಲಕ್ಕಾಗ್ಲಿಲ್ಲ. ಈಗ ಮುಸಲ್ಮಾನರು ಕೂಡ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು. ನಮ್ಮ ಸಂಸ್ಕೃತಿಯನ್ನು ಕೊಲ್ಲಕ್ಕಾಯ್ತಾ, ನಮ್ಮ ಧರ್ಮವನ್ನ ಕೊಲ್ಲಕ್ಕಾಯ್ತಾ, ನಮ್ಮ ಜೀವನ ಕ್ರಮವನ್ನ ಕೊಲ್ಲಕ್ಕಾಯ್ತಾ, ನಮ್ಮ ಪ್ರಜಾಪ್ರಭುತ್ವವನ್ನು ಕೊಲ್ತಾ? ಇದು ಓಲ್ಡೆಸ್ಟ್ ಡೆಮೋಕ್ರಸಿ, ಲಾರ್ಜೆಸ್ಟ್ ಡೆಮೋಕ್ರಸಿ. ಸಿದ್ಧಾಂತಕ್ಕೋಸ್ಕರನೇ ಈ ಹೋರಾಟ. ನರೇಂದ್ರ ಮೂರ್ತಿ ಅವರು ಸೇರಿಸ್ಕೊಂಡು ಇನ್ನೊಂದೆರಡು, ಯಾಕಂದ್ರೆ ಇದು ಜಾತಿ, ಇದು ನಾವು ಅದರಿಂದ ತುಂಬಾ ಮೇಲಕ್ಕೆ ಹೋಗ್ಬೇಕಾಗಿದೆ. ಖಂಡಿತ ಹೌದು, ಜಾತಿಯ ಹೆಸರಲ್ಲಿ ಅಥವಾ ಜ್ಞಾನ ಒಬ್ಬರ ಸ್ವತ್ತು, ಅದ್ರಲ್ಲಿ ಬ್ರಾಹ್ಮಣರ ಪಾತ್ರ, ಬ್ರಾಹ್ಮಣರ ತಪ್ಪೇನಿದೆ? ಅವ್ರೇನು ಆಯ್ಕೆ ಮಾಡಿಕೊಂಡು ಆ ಕುಲದಲ್ಲಿ ಹುಟ್ಟಿದಾರಾ? ಯಾವುದೇ ಸಮಾಜ, ನಾನು ಹೇಳೋದು ಬ್ರಾಹ್ಮಣ್ಯ, ಪೌರೋಹಿತ್ಯ, ಶೋಷಣೆ ಇವೆಲ್ಲ ಕೂಡ ಒಂದು ಮನಸ್ಥಿತಿ. ಈಗ ಹೇಗೆ ಬಾಬು ಅವ್ರು ಅಟ್ಯಾಕ್ ಮಾಡುವಾಗ ಹಿಟ್ಲರ್ ಅದನ್ನೆಲ್ಲವನ್ನು ತಂದ್ರು, ಒಬ್ಬ ಮನುಷ್ಯ ಪವರ್ ಬಂದಾಗ ಬಹಳ ಅವನು ಆ ಪವರ್ ಟಿಪ್ಪುನು ಒಪ್ಕೊಬೇಕಾಗುತ್ತೆ. ನೀವು ಟಿಪ್ಪುನು ಒಪ್ಪಬೇಕಾಗುತ್ತೆ. ಟಿಪ್ಪು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಭಾಷೆಯ ಮೇಲೆ ನಡೆದ ದಮನವನ್ನ ಏನಂತೀರಿ? ಅಥವಾ ಕ್ರೈಸ್ತರ ಮಾರಣ ಯಾವ ಭಾಷೆ? ಅವರು ಮಾರಣ ಹೋಮ ಆದಾಗ ಅವರ ಸುಂದರವಾದ ಕೊಡವರ ಒಂದು ತೇಜಸ್ ಅವನ ಮನಸ್ಸು ಬದಲಾವಣೆ ಆದಂತ ಒಂದು ಪ್ರಯೋಗ ಕೂಡ. ಅವರನ್ನ ಕೊಲ್ಲೋದ್ರಿಂದ ಪ್ರಯೋಗ ಇಲ್ಲ, ಯಾಕಂದ್ರೆ ಅವರು ಶೌರ್ಯವಂತರು, ಕೊಡವ ವೀರರು, ಅವರನ್ನ ಸೈನ್ಯಕ್ಕೆ ಸೇರ್ಕೋಬೇಕು ಅನ್ನುವಂತ ಒಂದು ಆಲೋಚನೆ ಕೂಡ ಬರುತ್ತೆ. ಹಾಗಾಗಿ ಎಲ್ಲಾ ರಾಜರ ಕಾಲದಲ್ಲೂ ಅದೇ ಆಗಿರೋದು. ಎಲ್ಲಾ ರಾಜರು ಕೊಲೆಗಳೇ ಮಾಡಿರೋದು. ಯಾವ ರಾಜರು ಕೊಲೆ ಮಾಡಿಲ್ಲ, ಯುದ್ಧ ಮಾಡಿದ ಎಲ್ಲಾ ರಾಜರುಗಳು ಕೊಲೆ ಮಾಡಿದ್ದಾರೆ. ಟಿಪ್ಪು ಒಬ್ಬನೇ ಅಲ್ಲ. ಹಾಗಾದ್ರೆ ಈಗ ಒಂದ್ ನಿಮಿಷ, ಈಗ ಶೈವಿಸಂ ಹೇಗೆ ನಾಶ ಆಯ್ತು? ಇನ್ನೊಂದು ಧರ್ಮ ಬಂತು. ಈಗ ಬೌದ್ಧಿಸಂ, ನಾನು ಈಗ ಪ್ರಿಯಾಂಕ ಖರ್ಗೆ ಅವರು ಇನ್ನೊಬ್ಬರಾಗಿಲ್ಲ. ಹೌದು, ದೀನದಲಿತ ಸಮಾಜಕ್ಕೆ ಸಮಾನತೆನೇ ಸಿಗಲ್ಲ, ನಮಗೆ ಮನ್ನಣೆ ಸಿಗಲ್ಲ ಅಂತ ಅಂಬೇಡ್ಕರ್ ಜಿ ಅಂತವ್ರು ಯಾಕೆ ಪರಿವರ್ತನೆ ಆದ್ರು, ಮತಾಂತರ ಆದ್ರು? ದುಃಖ ಇದೆ ನಮ್ಗೆ. ಆಂಟಿ ಕನ್ವರ್ಷನ್ ನೀವೇ ತಂದಿರೋದಲ್ಲ, ಆಂಟಿ ಕನ್ವರ್ಷನ್ ಬಿಲ್ ನೀವೇ ತಂದಿರೋದಲ್ಲ. ನಾಳೆ ನಾನು ಬೌದ್ಧ ಧರ್ಮಕ್ಕೂ ಹೋಗಿಲ್ವಲ್ಲ, ನಾನು ನಾಳೆ ಈ ಧರ್ಮದಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಬೌದ್ಧ ಧರ್ಮಕ್ಕೂ ಹೋಗಕ್ಕಾಗಲ್ವಲ್ಲ. ಸಿದ್ಧಾಂತದ ನೆಲೆಯಲ್ಲಿ ಆಗ್ತಿರುವಂತ ಹೋರಾಟ ಇದು. ನಾನು ಹೇಳೋದು, ಯಾವ ಮುಗ್ಧತೆಯನ್ನ, ಅಸಹಾಯಕತೆಯನ್ನ, ಶೋಷಣೆಯನ್ನ, ಬಡತನವನ್ನ ದುರುಪಯೋಗ ಮಾಡಿಕೊಂಡು ಅವರ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿ ಆಮಿಷಗಳನ್ನ ಒಡ್ಡಿ ಬಲವಂತದ ಮತಾಂತರ ಮಾಡುವುದರ ವಿರುದ್ಧ ನಾವು ಕಾಯ್ದೆಯನ್ನು ತಂದಿದ್ದೀವಿ. ನಾವು ಅದನ್ನು ಸಮರ್ಥಿಸ್ಕೊಂಡು ಬಡತನ ನಿರ್ಮೂಲನೆ ಮಾಡಿ, ಹಸು ನಿರ್ಮೂಲನೆ ಮಾಡಿ, ಶಿಕ್ಷಣ ಕೊಡಿ. ಭಾರತ ಒಂದೇ, ನಾವಿನ್ನೆಲ್ಲೂ ಮಾಡಕ್ಕಾಗಲ್ಲ. ಇಡೀ ಈ ಧರ್ಮ ಬೆಸ್ಟ್ ಅಂತ ಮಾಡಿಸಿ ನಾವೆಲ್ಲೂ ಹೋಗೋದೇ ಇಲ್ಲ. ನಾವು ಕೇಳೋದು ಕೇಳಿಯಪ್ಪ, ನೀವು ಸಿದ್ಧಾಂತದ ನೆಲೆ ಮೇಲೆ ಆಗ್ತಿರೋಂಥದ್ದು ಇವತ್ತಿನ ರಾಜಕಾರಣ. ಇವತ್ತಿಗೆ ಬೇಕಾಗಿರೋದು ಸೈದ್ಧಾಂತಿಕ ಬದ್ಧತೆ. 17 ಜನ ಅಲ್ಲಿಂದ ಇಲ್ಲಿ ಬರ್ತಾರೆ, ಒಂದಷ್ಟು ಜನ ಅಲ್ಲಿಂದ ಇಲ್ಲಿ ಬರ್ತಾರೆ, ಇನ್ನೊಂದಷ್ಟು ಜನ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಸಿದ್ಧಾಂತದ ಸ್ಥಾನ ಏನು ಅನ್ನೋದೇ ನಮ್ಮ ಪ್ರಶ್ನೆ ಇದೆ. ಇವತ್ತು ಸಿದ್ಧಾಂತದ ಬದ್ಧತೆಯನ್ನು ತೋರಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಲ್ವಾ? ಸರಿಯಾದ ಪ್ರಶ್ನೆ. ನಿಖಿಲ್ ಶಾಸಕರಾಗಿ ಆಯ್ಕೆ ಆಗ್ಬೇಕಾದ್ರೆ ಲಕ್ಷಾಂತರ ಜನರ ನಡುವೆ ಎಲೆಕ್ಷನ್ ಅನ್ನ ಫೇಸ್ ಮಾಡಿ ಬಹುಮತವನ್ನ ಪಡೆದು ಸರ್ಟಿಫಿಕೇಟ್ ಅನ್ನ ಪಡೆದು ಓಟ್ ತಗೊಂಡಂತ ಒಬ್ಬ ಶಾಸಕ ಸರ್ಕಾರದಲ್ಲಿ ಭಾಗಿಯಾದಾಗ ನನ್ನ ಒಪಿನಿಯನ್ ಇಲ್ಲದೆ ಈ ಸರ್ಕಾರ ಆಯ್ತು. ನಮ್ಮ ಒಪಿನಿಯನ್ ಇರ್ಲಿಲ್ಲ. ಸಮ್ಮಿಶ್ರ ಸರ್ಕಾರ ಆಗೋದಕ್ಕೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯನವರ ಸಹಮತ ಇರಲಿಲ್ಲ, ಕಾಂಗ್ರೆಸ್ನ ಸಹಮತ ಇರಲಿಲ್ಲ ಅಂತ ಹೇಳುವಂತ ಆರೋಪವನ್ನು ಅವ್ರು ಮಾಡಿದ್ದು, ನಾವು ಮಾಡಿದ್ದಲ್ಲ. ಅದನ್ನ ವಿರೋಧ ಮಾಡಿ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಅನ್ಯಾಯ ಆಗುತ್ತೆ ಅಂತ ಆಚೆ ಬರ್ತಾರೆ, ರಾಜೀನಾಮೆ ಕೊಟ್ಟು ಬರ್ತಾರೆ. ಅದಕ್ಕೆ ಈ ದೇಶದ ಸಂವಿಧಾನದಲ್ಲಿ, ಈ ದೇಶದ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಬಂದ ನಂತರ ಕೇಸನ್ನ ಹಾಕ್ತಾರೆ. ಅವರೇನು ಹಾಗೆ ಬರಲಿಲ್ಲ, ಕೇಸುಗಳನ್ನೆಲ್ಲ ಫೇಸ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ತನಕ. ಅದಾದ್ಮೇಲೆ ಅವರು ನಮ್ಮ ಪಾರ್ಟಿಗೆ ಬಂದು ಪ್ರಾಥಮಿಕ ಸದಸ್ಯತ್ವ ಪಡೆದು ಚುನಾವಣೆಗೆ ನಿಂತು ಗೆದ್ದು ನಂತರ ಶಾಸಕರಾಗಿ ಈ ಸರ್ಕಾರ ರಚನೆ ನಿಮಿಷ ಇರಿ. ಇವತ್ತೇನ್ ಗೊತ್ತಾ ಮೇಡಮ್, ಚರ್ಚೆ ಇರೋದಿದು ಸೈದ್ಧಾಂತಿಕ ಬದ್ಧತೆ ಅನ್ನೋದು ಎಲ್ಲಿ ಉಳಿತು ಅನ್ನೋದು ಒಬ್ಬ ನ್ಯೂಟ್ರಲ್ ವೋಟರ್ಗೆ ಪ್ರಶ್ನೆ ಆಗಿ ಮೂಡೋದು ಸಹಜ. ಆಯ್ತಾ? ಬದ್ಧತೆಯನ್ನ ಇವತ್ತು ಪ್ರಿಯಾಂಕ್ ಖರ್ಗೆ ತೋರಿಸಿದ್ರ? ಯಾಕೆ ಕೇಳ್ತೀನಿ ಅಂದ್ರೆ, ನಾನು ಅಲ್ಲಿ ಪ್ರಶ್ನೆನಲ್ಲೇ ಕೇಳಿದೆ, ಸುಭದ್ರ ಬಹುಮತ ಅನ್ನೋದೇನು ಸಿಕ್ಕಿದೆ ಕಾಂಗ್ರೆಸ್ಸಿಗೆ ಸರ್ಕಾರ ರಚನೆ ಮಾಡೋದಕ್ಕೆ, ಸೈದ್ಧಾಂತಿಕ ಬದ್ಧತೆಯನ್ನ ತೋರಿಸೋದಕ್ಕೂ ಕೂಡ ಒಂದು ಮುಕ್ತ ಅವಕಾಶ ಕೊಟ್ಟಿದೆ. ಹಿ ಈಸ್ ಯೂಸಿಂಗ್ ಇಟ್. ವಾಟ್ ಇಸ್ ದ ಪ್ರಾಬ್ಲಮ್? ಎಕ್ಸಾಕ್ಟ್ಲಿ. ಯೂಸ್ ಮಾಡುವಾಗ ಧಾರ್ಮಿಕ ಸ್ವಾತಂತ್ರ್ಯವನ್ನ ಪ್ರಾಕ್ಟೀಸ್ ಮಾಡಕ್ಕೆ
ಪ್ರೀಚ್ ಮಾಡಕ್ಕೆ, ಪ್ರಾಪಗೆಂಡಾ ಮಾಡಕ್ಕೆ ಆರ್ಟಿಕಲ್ 25 19 to 25 ಅದರ ಅಡಿಯಲ್ಲೇ ಮಾಡಬೇಕು. ನನಗೆ ಇಷ್ಟ ಬಂದಂಗ್ ಮಾಡಕ್ಕಾಗಲ್ಲ, ಇನ್ನೊಂದು ಧರ್ಮಕ್ಕೆ ಥ್ರೆಟ್ ಕೊಡಕ್ಕಾಗಲ್ಲ, ಇನ್ನೊಂದು ಸಂಸ್ಕೃತಿಗೆ ಥ್ರೆಟ್ ಕೊಡಕ್ಕಾಗಲ್ಲ, ಬಲವಂತವಾಗಿ ಹೇರಕ್ಕಾಗಲ್ಲ. ನೀವು ಸಂವಿಧಾನದ ಅಡಿಯಲ್ಲಿ ಇದು ಥ್ರೆಟ್ ಅಂತೀರಾ? ಆರ್ಎಸ್ಎಸ್ ನ ಬ್ಯಾನ್ ಮಾಡ್ತೀವಿ ಅಂದಿದ್ದು ಥ್ರೆಟ್ ಅಂತ ಯಾಕೆ ಅನ್ಕೋಬಾರ್ದು? ಇದು ವೋಟ್ ಬ್ಯಾಂಕ್. ನಾನು ಮತ್ತೆ ಹೇಳ್ತೇನೆ, ಹೇಳಿಸ್ಬೇಡಿ. ಅಲ್ಲಿ ಪಾಪ ಆ ಒಂದು ಮುಸಲ್ಮಾನ ಮುಗ್ಧರ ಮನಸ್ಸನ್ನ ಒಂದು ಕ್ರೋಢೀಕರಣ ಮಾಡಿಕೊಂಡು ಓಟಿನ ಬುಟ್ಟಿಗೆ ಹಾಕೊಳ್ಳಕ್ಕೆ ನಡೆಯುವ ಹುನ್ನಾರ. ಇವತ್ತಿನ ಮುಸಲ್ಮಾನರಿಗೆ, ವಿದ್ಯಾವಂತ ಮುಸಲ್ಮಾನರಿಗೆ ನಮ್ಮಿಂದ ಯಾವುದೇ ರೀತಿಯ ಥ್ರೆಟ್ ಇಲ್ಲ. ನಮ್ಮಿಂದ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಂಘನೂ ಅದನ್ನೇ ಹೇಳಿದೆ, ನರೇಂದ್ರ ಮೋದಿ ಅವರು ಅದನ್ನೇ ಹೇಳಿದ್ದಾರೆ, ಭಾರತೀಯ ಜನತಾ ಪಾರ್ಟಿನೇ ಹೇಳಿದೆ. ಹಾಗಾಗಿ ನಾವು ಟಿಕೆಟ್ ಕೊಡಲ್ಲ ನೀವು ಅಣ್ಣ. ಈಗ ನೀವು ಅನ್ನೋದು ಮುಸ್ಲಿಮ್ಸ್ ಗೆಲೆಯಲ್ಲ ಅಂತ ನಿಜ. ಶಿವಾಜಿನಗರದಲ್ಲಿ ಕೊಡಿ, ಚಾಮರಾಜಪೇಟೆಯಲ್ಲಿ ಕೊಡಿ. ರಾಮನಗರದಲ್ಲಿ 69,000 ಓಟನ್ನು ಮುಸಲ್ಮಾನರು ತಗೊಂಡಿದ್ರು. ನೀವು ಅಲ್ಲಿ ಇವಾಗ ನಿಖಿಲ್ ಅವ್ರನ್ನ ಹಾಕಿದ್ರಿಂದ ದ್ವಂದ್ವ ಕ್ರಿಯೇಟ್ ಮಾಡಿದ್ ನೀವು ಈಗ ಚಾಮರಾಜಪೇಟೆಯಲ್ಲಿ ಕೊಡಿ. ಇಲ್ಲ, ನಾವ್ ಎಲ್ಲಿ ಕೊಡ್ಬೇಕು, ಎಲ್ಲಿ ಬಿಡ್ಬೇಕು, ನಾವು ಅವ್ರಿಗೆ ಅವಕಾಶ ಕೊಡ್ಬೇಕು, ಕೊಟ್ಟಿದ್ದೀವಿ. ಸಬ್ಕಾ ವಿಶ್ವಾಸ ಅಂತ ಹೇಳಿದ್ರಲ್ಲ, ಎಲ್ಲಿ ನೋಡಿ ಕೊಡೋದು ಮುಖ್ಯ ಅಲ್ಲ, ಹೃದಯ ವೈಶಾಲ್ಯತೆ ತೋರ್ಬೇಕು, ಬರೀ ಸ್ಲೋಗನ್ ಅಲ್ಲ. ನಮಗೆ 25 ಸೀಟ್ ಕೊಡೋದು ಸವಾಲ್ ಅಲ್ವೇ ಅಲ್ಲ. ನಾವು ಅವ್ರನ್ನ ಬಲಿಪಶು ಮಾಡೋ ರಾಜಕಾರಣ ಅಲ್ಲ, ಅವ್ರನ್ನ ಮುಖ್ಯವಾಹಿನಿಗೆ ತರುವ ತನಕ ಅವ್ರಿಗೆ ರಾಜಕೀಯ ಅವಕಾಶಗಳನ್ನ ಅದೇ ನಿಮ್ಮ ಆರೋಶಕ್ ಅವರು SDPI ಕಾರ್ಪೊರೇಟರ್ ಹೋಗಿ ಕರ್ಕೊಂಬಂದ್ ಮೇಯರ್ ಮಾಡಕ್ ಹೋಗಿದ್ರು. ನಿಮ್ಮ ಆರೋಶಕ್ ಅವ್ರು ಕೇಳಿದ್ಕೆ ನಾವೇನ್ ಸನ್ಯಾಸಿಗಳೇನ್ರಿ? ಅಲ್ಲಲ್ಲ, ನಾವು ಸನ್ಯಾಸಿಗಳೇನ್ರಿ? ನಮ್ಗೆ SDPI ಕಾರ್ಪೊರೇಟರ್ ಬೇಕು ಅಂತ ಹೇಳಿದ್ರು, ಬರೀ ಮೇಯರ್ಗೋಸ್ಕರ, ಬರೀ ಮೇಯರ್ಗೋಸ್ಕರ. ಅವ್ರ ಮನೆ ಹತ್ರ ನಿಂತಿದ್ರು ಹೋಗಿ, ಅಲ್ಲಲ್ಲ ಅವ್ರ ಮನೆ ಹತ್ರ ನೋಡಿ, ಅವ್ರ ಮನೆ ಹತ್ರ ನಿಂತಿದ್ರು ಹೋಗಿ ನೋಡಿ. ಅವ್ರು ಹೋದ್ರೆ ಯಾಕೆ ಹೋದ್ರು ಅಂತೀರಿ? ಕೊಡಿ ಸೀಟು, ಕೊಡಿ. ಹೋದ್ರೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಎಷ್ಟೊಂದು ಪ್ರಕ್ಷುಬ್ಧತೆ ಆದ್ರೂ ಕೂಡ ಯಡಿಯೂರಪ್ಪನವರು ಎಲ್ಲ ವರ್ಗಗಳ ಮನಸ್ಸನ್ನ ಗೆದ್ದಿದ್ರ ಇಲ್ವಾ? ಮುಸಲ್ಮಾನರಿಗೆ ಯಡಿಯೂರಪ್ಪನ ಬಗ್ಗೆ ಇಲ್ಲ. ಬಿಜೆಪಿಯ ಮುಖ್ಯಮಂತ್ರಿಗಳು ಬಂದಾಗ ಕೆಲವು ಕಡೆ ಅವರಿಗೆ ಪಾಯ್ಸನ್ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಏನಂದ್ರೆ, ಈಶ್ವರಪ್ಪನವ್ರು ಹೇಳಿದ್ರು ಬಿಜೆಪಿ ನಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ RSS ಆಫೀಸಲ್ಲಿ ಕಸ ಗುಡಿಸ್ಬೇಕು ಅಂತ. ಇದು ನಾವ್ ಹೇಳಿದ ಈಶ್ವರಪ್ಪ ನರೇಂದ್ರ ಮೋದಿ ಅವರೇ ನೋಡಿಯಪ್ಪ, ಈಗ ಕಡೆಗೆ ಇದೆಲ್ಲ ಆದ್ಮೇಲೆ ಕೇಳ್ತಾ ಇರೋದು, ಒಂದು ಬ್ಯಾನ್ ಮಾಡೋದಕ್ಕೆ ಒಂದು ಸನ್ನಿವೇಶ ಇರಬೇಕು, ಕಾರಣ ಇರಬೇಕು, ಆ ಹೇಳಿಕೆ ಕೊಡೋದಕ್ಕೆ ಒಂದು ಉದ್ದೇಶ ಇರಬೇಕು, ಅಥವಾ ಪರಿಸ್ಥಿತಿಯ ಒಂದು ಪರಿಣಾಮವಾಗಿ ಅದು ಹೇಳಬೇಕು. ಈಗ ಇದು ಹೇಳಿರೋದನ್ನ ಥ್ರೆಟ್ ಅಥವಾ ಇಂಟಿಮಿಡೇಷನ್, ಬೆದರಿಕೆ ಅಂತ ಪರಿಗಣಿಸಬಹುದಾ? ನಾವು ಮೊದಲನೇದಾಗಿ ಅಥವಾ ತಂತ್ರಗಾರಿಕೆ ಅಂತೀರಾ? ಪ್ಲೀಸ್. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆಗಳ ಬಗ್ಗೆ ಇದ್ರ ಮೇಲೆ ಏನಾರೋ ಗೊಂದಲ ಅಥವಾ ದ್ವಂದ್ವ ಇತ್ತು ಅಥವಾ ತಿಳ್ಕೊಬೇಕು ಅಂತ ಆಸಕ್ತಿ ಇತ್ತು ಅಂತಂದರೆ ಮೋಸ್ಟ್ ವೆಲ್ಕಮ್ಡ್. ಅವ್ರಿಗೆ ಸಾಕಷ್ಟು ಪುಸ್ತಕಗಳೂ ಇದೆ, ಬೇಕು ಅಂದರೆ ನಾವೇ ತಲುಪಿಸ್ಕೊಡ್ತೀವಿ. ಅಥವಾ ಬಂದು ಕೆಲವರು ಹಿರಿಯರನ್ನ ಭೇಟಿ ಆಗಬೇಕಾ, ಆ ಅವಕಾಶನೂ ಬೇಕು ಅಂದರೆ ಅವ್ರಿಗೆ ಸಿಗುತ್ತೆ. ಒಂದಿಷ್ಟು ಜನನ್ನ ಭೇಟಿಯಾಗಿ ಏನಿದು, ವಾಟ್ ಈಸ್ RSS, ಹಿಂದುತ್ವ ಅಂದರೆ ಏನು ಅನ್ನೋದನ್ನು ಅವ್ರು ತಿಳ್ಕೊಳ್ಳಿ. ಆ ಹಿಂದುತ್ವ ಅನ್ನೋದನ್ನು ಕೇವಲ ಒಂದು ಕೋಮು ಧ್ರುವೀಕರಣದಕ್ಕೆ ಸೀಮಿತ ಮಾಡಿದಾರಲ್ಲ, ಅದು ಹಿಂದುತ್ವ ಅಲ್ಲ. ಹಿಂದುತ್ವ ಇಸ್ ಮೆನಿ ಅದರ್ ಥಿಂಗ್ಸ್. ಅದರಲ್ಲಿ ಕೆಲವು ವಿಷಯಗಳಾಗಲೇ ಹೇಳಿದ್ರಲ್ಲ, ತಾವುಗಳು ಕೂಡ ಒಪ್ಕೊಂಡ್ರಿ, ಮಾಡೋ ಸೇವಾ ಚಟುವಟಿಕೆಗಳು ಇರ್ಬೋದು, ಅಥವಾ ತೇಜಸ್ವಿನಿ ಮೇಡಮ್ ಅವರು ಹೇಳ್ದಂಗೆನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅವಕಾಶ ಕೊಡೋಂಥ ಕಲ್ಪನೆಯೂ ಕೂಡ ಹಿಂದುತ್ವದ ಪರಿಕಲ್ಪನೆನೇ. ಅಂತ್ಯೋದಯ ಇರ್ಬೋದು, ಇವೆಲ್ಲವೂ ಕೂಡ ಹಿಂದುತ್ವದ ಆಲೋಚನೆ. ಅದು ಕೇವಲ ಈಗ ಒಂದು ಪಕ್ಷಕ್ಕೆ ಕೂಡ ಸೀಮಿತವಾಗಿದೆ ಅಂತಲೂ ಏನಿಲ್ಲ. ಅದಕ್ಕೂ ಒಂದು ಉದಾಹರಣೆ ಕೊಟ್ವಿ ಆಗ್ಲೇ. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದ್ರ ಮೇಲೆ ಗೊಂದಲಗಳಿತ್ತು ಅಥವಾ ಪ್ರಶ್ನೆಗಳಿತ್ತು ಅಥವಾ ತಿಳ್ಕೊಳ್ಳೋ ಆಸಕ್ತಿ ಇತ್ತು. ಯಾಕಂದ್ರೆ ಅವ್ರು ಪ್ರಶ್ನೆಗಳು ಕೇಳ್ತಾ ಇರೋದು ನೋಡಿದ್ರೆ ಅವ್ರಿಗೆ ತಿಳ್ಕೊಳ್ಳೋ ಕುತೂಹಲ ಇರ್ಬೋದು, ಆಸಕ್ತಿ ಇತ್ತು ಅಂದ್ರೆ ಬಂದು ಕೇಳ್ಬೋದು. ರಾಷ್ಟ್ರೀಯತೆ ಅಂದ್ರೆ ಹಿಂದುತ್ವನ ಅಂದ್ರೆ ಮುಸಲ್ಮಾನರ ಸೇವೆನಲ್ಲಿ ಬರಬಾರ್ದ ಸಂಘಟನೆಯಲ್ಲಿ? ರಾಷ್ಟ್ರೀಯತೆ ಹಿಂದುತ್ವ. ಈ ದೇಶ ದೇಶಭಕ್ತಿ, ರಾಷ್ಟ್ರೀಯತೆ, ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ರಾಷ್ಟ್ರ ಸೇವೆನು ಈ ದೇಶದಲ್ಲಿ ಜನಿಸಿರುವಂತ ಪ್ರತಿಯೊಬ್ಬರು ಮಾಡುವಂತ ಕೆಲಸ. ಪ್ರಚಾರವನ್ನೇ
ಬಯಸಲ್ಲ. ಯಾರು? ಎಲ್ಲೋ ಈಗ ಅವ್ರು ಮದ್ವೆನೇ ಮಾಡ್ಕೊಳ್ಳಲ್ಲ, ಪ್ರಚಾರವನ್ನೇ ಬಯಸಲ್ಲ, ಪ್ರಚಾರಕರಾಗಿ ಹೋಗಿರ್ತಾರೆ. ಅಲ್ಲ ಮದುವೆ ಮಾಡ್ಕೊಂಡಿರೋರು ಎಲ್ಲಾನು ದೇಶದ ದೇಶಭಕ್ತರು ಅಂತ ಹೇಳ್ಬೇಕು. ನೋಡಿ ದಯವಿಟ್ಟು ಅವ ನಿತ್ಯಾನಂದ ದೇಶಭಕ್ತರು. ಹೇಳ್ತೀನಿ, ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ ನೋಡಿ, ಎಲ್ಲ ವಯಸ್ಸಾದ ಮೇಲೆ ಭಜನೆ ಮಾಡ್ಕೊಂಡು ನಮಗಿನ್ನೇನು ಆಗಲ್ಲ, ವಾನಪ್ರಸ್ಥಾಶ್ರಮಕ್ಕೆ ಹೋಗುವಾಗ ಧರ್ಮ ಹೇಳೋದಲ್ಲ. ನಿಮ್ಮ ತಾರುಣ್ಯವನ್ನ ಕೊಡಿ ಅಂತ ಕೇಳ್ತಾರೆ. ತರುಣರು ತನ್ನ ಯೌವನವನ್ನ, ತನ್ನ ಇಚ್ಛಾಶಕ್ತಿಗಳನ್ನ ತ್ಯಾಗ ಮಾಡಿ ರಾಷ್ಟ್ರ ಧರ್ಮಕ್ಕೆ ಸಮರ್ಪಣೆ ಮಾಡ್ಕೊಳ್ಳೋದನ್ನ ನಾವು ಸ್ವಯಂ ಸೇವಕ ಸಂಘದಲ್ಲಿ ಕಾಣ್ತೇವೆ. ಅವರಲ್ಲಿ ಸಮರ್ಪಣೆ ಮಾಡ್ಕೊಳ್ತಾರೆ ಅವರ ಕೇಸರಿಯನ್ನ ಅಥವಾ ಶ್ವೇತಧಾರಿಗಳಾಗಿ. ಅದನ್ನ ನಾವು ಅಗೌರವಿಸಬೇಡ, ಅದು ಎಲ್ಲಿ ಬೇಕಾದ್ರೆ ಸ್ವತಂತ್ರ ಸಂಗ್ರಾಮ ನಡೆದಾಗ ಅನೇಕ ದೇಶ ಪ್ರೇಮಿಗಳು ಆ ಸ್ವತಂತ್ರ ಸಂಗ್ರಾಮದಲ್ಲಿ ಆ ಒಂದು ಖಾದಿಯನ್ನ ತೊಟ್ಟು ಧುಮುಕಿ ವೀರ ಮರಣವನ್ನ ಹಪ್ಪಿದ್ದಾರೆ. ಅವರ ತ್ಯಾಗ ಕಮ್ಮಿ ಅಂತ ನಾವು ಹೇಳಲ್ಲ. RSS ಅಂತ ನೀವು ಅದನ್ನ ಇವತ್ತು ಹೇಳಿದ್ನಲ್ಲ. ಅಲ್ಲ, ಇದೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮುಸ್ಲಿಂ ಲೀಗ್ ಜೊತೆ ಸೇರಿ ಬಂಗಾಳದಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತಾರೆ. ಅಲ್ಲಲ್ಲ, ಅವತ್ತಿಗೆ ಕಟ್ಟುಪಾಡುಗಳಿರ್ಲಿಲ್ಲ. ಅದೇ ಕೇಳ್ತಿರೋದು, ಸೇರಿದ್ರೆ ಯಾಕೆ ಸೇರಿದ್ರೆ ಅವತ್ತಿನ ಕಾಲಘಟ್ಟ RSS ಆಫೀಸಲ್ಲಿ ಕಸ ಹೊಡಿರಿ, ಟಿಕೆಟ್ ಕೊಡ್ತೀವಿ. ಅವತ್ತು ಈ ರೀತಿ ವಿಷಮಯ ವಾತಾವರಣ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ನಿಮಿಷ, ಈ ದೇಶದಲ್ಲಿ ಹಿಂದೂಗಳು ಬಯಸಿದ್ದು ಕಾಂಗ್ರೆಸ್ ಪಕ್ಷದಿಂದ ರಕ್ಷಣೆ ಸಿಗುತ್ತೆ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುವ ಸಂದರ್ಭದಲ್ಲೂ ಕೂಡ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಬಯಸಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಮುನ್ನಡೆಸಬೇಕು, ಅದು ಆಗ್ಬೇಕು ಅಂತೇಳಿ. ಆ ತ್ಯಾಗವನ್ನ ಅವರ ಅಭಿಲಾಷೆ ಬರ್ತಾರೆ. ಅದಕ್ಕೆ ಒಂದೇ ಒಂದು ನಿಮಿಷ, ನಾನು ರಮೇಶ್ ಬಾಬು ಅವ್ರಿಗೆ ಆಲ್ ಫೇರ್ನೆಸ್ ಕೊಡಬೇಕು. ರಮೇಶ್ ಬಾಬು ಅವರೇ, ಓಲೈಕೆಯ ಆರೋಪ, ಕ್ರೋಢೀಕರಣ, ಮತಗಳ ಕ್ರೋಢೀಕರಣದ ಆರೋಪ, ಬೆದರಿಕೆಯ ಆರೋಪ, ಕಾರಣ ಇಲ್ಲದೆ ಹೇಳಿಕೆ. ಕಾಂಗ್ರೆಸ್ ಪಕ್ಷ ಆಗಲಿ ಪ್ರಿಯಾಂಕಾ ಖರ್ಗೆರವರಾಗಲಿ ಯಾವತ್ತೂ ಸಹ ವೋಟ್ಗೋಸ್ಕರ ನಮ್ಮ ಐಡಿಯಾಲಜಿನ ಬದಲಾವಣೆ ಮಾಡಿಕೊಳ್ಳೋದಿಲ್ಲ. ನಮ್ಮ ಐಡಿಯಾಲಜಿ ಯಾವತ್ತೂ ಚುನಾವಣೆ ಪೂರ್ವದಲ್ಲೂ ಅದೇ ಥರ ಇರುತ್ತೆ, ಚುನಾವಣೆ ನಂತರವೂ ಅದೇ ಥರ ಇರುತ್ತೆ. ಭಾಳ ಸ್ಪಷ್ಟವಾಗಿ ಪ್ರಿಯಾಂಕಾ ಖರ್ಗೆರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನನ್ನು ಕೈಗೆ ತಗೊಳ್ಳುವಂಥ ಪ್ರಯತ್ನ, ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಪ್ರಯತ್ನವನ್ನು ಯಾವುದೇ ಸಂಘಟನೆಗಳು ಮಾಡಿದ್ರೆ ಇನ್ಕ್ಲೂಡಿಂಗ್ RSS ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಅವರು ಸಮಾಜಘಾತಕ ಕೃತ್ಯ ಮಾಡಲ್ಲ ಅಂದರೆ ಅವ್ರಿಗೆ ಅದರ ಭಯ ಬೇಕು. ಅದ್ರ ಜೊತೆಗೆ ನನ್ನ ನರೇಂದ್ರ ಮೂರ್ತಿರವ್ರು ಹೇಳ್ತಾ ಇದ್ರು, ನಾನು ಏನು ಪುಸ್ತಕ ಬೇಕಾದ್ರೆ ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಇದುವರೆಗೂ ಬೌದ್ಧಿಕ ದಿವಾಳಿತನ ಬಂದಿಲ್ಲ. ನರೇಂದ್ರ ಮೂರ್ತಿಯವರಂಥ ಹಿತೈಷಿಗಳಿಂದ ಅವರೇ ಕ್ಲೈಮ್ ಮಾಡಿದ್ದು, ನಾನು RSS ಹಿತೈಷಿ ಅಂತೇಳಿ. ಅವರಂಥ ಹಿತೈಷಿಗಳಿಂದ ನಾವು ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರಿಗೇನಾದ್ರು ಬೇಕಾದ್ರೆ ನಾನೇ ಪುಸ್ತಕ ಕೊಡ್ತೀನಿ. ಹೆಡ್ಗೆವಾರ್ ನೀತಿ ಏನಿತ್ತು, ಅವರ ಸಿದ್ಧಾಂತ ಏನಿತ್ತು, ಅವ್ರ ಮೂಲಭೂತವಾದ ಏನಿತ್ತು, ಗೋಲ್ವಾಲ್ಕರ್ ನೀವೇನು ಗುರೂಜಿ ಅಂತ ಕರಿತಿರಲ್ಲ, ನಿಮ್ಮ ಸಾಹಿತ್ಯ ಬೇಕಾದ್ರೆ ನಾನೇ ಕೊಡ್ತೀನಿ. ನೀವು ಹೆಂಗೆ ಹಿಟ್ಲರ್ನ ಪ್ರೀತಿ ಮಾಡಿದ್ರಿ, ಹೆಂಗೆ ಮುಸ್ಲೋನಿನ ಪ್ರೀತಿ ಮಾಡಿದ್ರಿ, ಹೆಂಗೆ ಇಟಲಿ ದೇಶದ ಸಂಸ್ಕೃತಿಯನ್ನು ಪ್ರೀತಿ ಮಾಡಿದ್ರಿ RSSನವರು, ಹೆಂಗೆ ಯೂನಿಫಾರ್ಮ್ ಕಾಪಿ ಮಾಡಿದ್ರಿ, ಮತ್ತು ಇತ್ತೀಚೆಗೆ 360 ಡಿಗ್ರಿ BJP ಅಂತ ಒಂದು ಪುಸ್ತಕ ಬಂದಿದೆ, ಅದನ್ನು ಕೊಡ್ತೀನಿ. ನೀವು ಮತ್ತೆ ಹೆಂಗೆ BJP ಲೀಡರ್ಗಳನ್ನ ಇನ್ಕ್ಲೂಡಿಂಗ್ ಮುರಳಿ ಮನೋಹರ್ ಜೋಶಿ, ಅದ್ವಾನಿ ಅವ್ರನ್ನ ಹೆಂಗೆ ಸೈಡ್ ಲೈನ್ ಮಾಡಿದ್ರಿ. ಇವತ್ತು ಅವ್ರಾಗಲೇ ಮೇಡಮ್ ಅವ್ರು ಒಂದು ಮಾತಾಡ್ತಾ ಒಂದೇ ನಿಮಿಷ ಅವ್ರು ಹೇಳಿದ್ರು, ಎಲ್ಲ ಮದುವೆ ಆಗದಲ್ಲೇ ಸಂಘ ಕಾರ್ಯಕರ್ತರು ಸಂಘಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಅಂತೇಳಿ. ಪಾಪ ನರೇಂದ್ರ ಮೋದಿ ವಿಷಯದಲ್ಲಿ ಇದೇ ಹೇಳಿದ್ದು, ಅವರು ಮದುವೆನೇ ಆಗಿಲ್ಲ ಅಂತೇಳಿ. ಇವತ್ತು ಬಂಡವಾಳ ಆಚೆ ಬಂದಿದೆ. ಹಾಗಾಗಿ ಇವೆಲ್ಲ ಈ ನಾಟಕ ರಾಜ್ಯ ಸರ್ಕಾರಕ್ಕೆ, ಮೇಡಮ್ ಐ ಸ್ವೇರ್ ಐ ಡೋಂಟ್ ಹ್ಯಾವ್ ಟೈಮ್, ರಾಜ್ಯ ಸರ್ಕಾರಕ್ಕೆ ಬ್ಯಾನ್ ಮಾಡೋ ಅಧಿಕಾರನೇ ಇಲ್ಲದೆ ಇರುವಂತ ಈ ಹಿನ್ನೆಲೆಯಲ್ಲಿ ಈ ಹೇಳಿಕೆಯ ಉದ್ದೇಶ ಏನು ಅನ್ನೋ ಪ್ರಶ್ನೆ ಜೊತೆಗೆ ಇವತ್ತಿನ ಚರ್ಚೆಯನ್ನು ಮುಗಿಸ್ತೀನಿ. ಎಲ್ಲ ಅತಿಥಿಗಳಿಗೆ ಧನ್ಯವಾದ. ನೋಡ್ತೀನಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.